ಥ್ಯಾಂಕ್ ಯು ಲಾರ್ಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ವೇಳೆಯಲ್ಲಿ ವಾಕ್ಯವನ್ನು ನಾವು ಧ್ಯಾನಿಸುವರಾಗೋಣ. ಇವತ್ತಿನ ಸಂದೇಶದ ಭಾಗ ಇದಾಗಿದೆ. ಕರ್ತನಾದ ಯೇಸುವಿನಲ್ಲಿ ಇದ್ದುಕೊಂಡು ನಾವು ಎಲ್ಲವನ್ನು ಮಾಡಲಿಕ್ಕೆ ಶಕ್ತರಾಗ್ತೀವಿ ಎಂಬ ಒಂದು ವಿಷಯವನ್ನು ನಾವು ಮುಂದೆ ಇಟ್ಕೊಂಡು ವಾಕ್ಯವನ್ನು ಧ್ಯಾನಿಸುವರಾಗೋಣ. ಥ್ಯಾಂಕ್ ಯು ಲಾರ್ಡ್. ಬನ್ನಿ ವಾಕ್ಯ ಭಾಗವನ್ನು ಈ ಸಮಯದಲ್ಲಿ ಓದುವ. ಫಿಲಿಪ್ಪದವರಿಗೆ ಬರೆದ ಪತ್ರ 4ನೇ ಅಧ್ಯಾಯ 13ನೇ ವಾಕ್ಯವನ್ನು ಓದುವ. ಫಿಲಿಪಿಯನ್ಸ್ 4 ವರ್ಸ್ ನಂಬರ್ 13. ಒಂದು ನಿಮಿಷ, ವೀಣಾ ಸಿಸ್ಟಮ್ ಮ್ಯೂಟ್ ಮಾಡ್ತೀರಾ? ವೆಲ್ಕಮ್. ಬ್ರದರ್ ಅವ್ರಿಗೆ ಗೊತ್ತಾಗ್ಲಿಲ್ಲ, ಸ್ವಲ್ಪ ಗೈಡೆನ್ಸ್ ಆಯ್ತು ಮಾಡಿ. ಆಯ್ತು, ಮಾಡಿದ್ರು. ಓಕೆ, ಗುಡ್. ಓಕೆ, ಕಂಟಿನ್ಯೂ. ಗುಡ್. ನನ್ನನ್ನು ಬಲಪಡಿಸುವಲ್ಲಿದ್ದುಕೊಂಡು ಯಾ ಎಲ್ಲಕ್ಕೂ ಸ- ಶಕ್ತನಾಗಿ ಇದ್ದೇನೆ. ಸಾಕು ಹೀಗಿದ್ದರೂ ಸಾಕು ನೀವು ನನ್ನ ಪಾಪದಲ್ಲಿ ಸಾಕು. ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಸ್ವಲ್ಪ ಇಂಗ್ಲಿಷ್ ಅನ್ನು ಸಹ ಓದುವ ಸಮಯದಲ್ಲಿ ನೋಡಿ, ಇಂಗ್ಲಿಷ್ ಅಲ್ಲಿ ಈ ರೀತಿಯಾಗಿ ಬರೆದಿದೆ, ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಹೂ ಸ್ಟ್ರೆಂಥನ್ಸ್ ಮೀ. ಹಾಗಂತ ಹೇಳಿದ್ರೆ ಬಲಪಡಿಸುವ ಆತನಾದ ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡು, ಯೇಸು ಕ್ರಿಸ್ತನನ್ನು ನಂಬುವವರಾದ ನಾವು ಎಲ್ಲವನ್ನು ಮಾಡಲಿಕ್ಕೆ ಶಕ್ತಿ ಉಳ್ಳವರಾಗಿದ್ದೇವೆ ಅಂತ ವಾಕ್ಯ ಹೇಳ್ತದೆ. ಇಂಗ್ಲಿಷ್ ಅನ್ನು ಈ ರೀತಿ ಟ್ರಾನ್ಸ್ಲೇಟ್ ಮಾಡಿದಾಗ, ಕ್ರಿಸ್ತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು, ನೋಡಿ ಎಲ್ಲವನ್ನು, ಆಲ್ ಥಿಂಗ್ಸ್ ಅಂತ ಬರೆದಿದೆ. ಓಕೆ, ಎಲ್ಲವನ್ನು ಮಾಡಲಿಕ್ಕೆ ಶಕ್ತಿ ಉಳ್ಳವನಾಗಿದ್ದೇನೆ ಅಥವಾ ಶಕ್ತನಾಗಿದ್ದೇನೆ ಅಂದ್ರೆ ಅರ್ಥ, ನಾನು ಕ್ರಿಸ್ತನನ್ನು ನಂಬಿರುವುದಾದರೆ, ಕ್ರಿಸ್ತನನ್ನು ಹಿಂಬಾಲಿಸುವುದಾದರೆ ನಾನು ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ. ಅಂದರೆ ಅರ್ಥ, ನನಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ನಮ್ಮ ಜೀವಿತದಲ್ಲಿ ನಾವು ಎದುರಿಸುವಂತ ಪ್ರತಿಯೊಂದು ಸವಾಲುಗಳು, ಪ್ರತಿಯೊಂದು ಪ್ರಶ್ನೆಗಳನ್ನು ನಾವು ಇವತ್ತು ಕ್ರಿಸ್ತನಲ್ಲಿ ಇದ್ದುಕೊಂಡು ಎದುರಿಸಿ ಜಯ ಹೊಂದಿ ಅದನ್ನು ಪೂರ್ಣ ಮಾಡಲಿಕ್ಕೆ ನಾವು ಶಕ್ತರಾಗಿದ್ದೇವೆ ಎಂಬುದು ಈ ವಾಕ್ಯ ನಮಗೆ ಕಲಿಸ್ತಾ ಇದೆ. ಹಾಗಿರುವಾಗ ನಾವು ಇವತ್ತು ಕ್ರಿಸ್ತನಲ್ಲಿ ಎಷ್ಟು ಮಟ್ಟಕ್ಕೂ ನಾವು ದೃಢವಾಗಬೇಕು, ಬಲವನ್ನು ಹೊಂದಿಕೊಳ್ಬೇಕು, ಶಕ್ತಿಯನ್ನು ಹೊಂದಿಕೊಳ್ಬೇಕು. ಯಾವುದೇ ಕಾರಣಕ್ಕೂ ನಾವು ಕುಂದಿ ಹೋಗಬಾರದು, ಯಾವುದೇ ಕಾರಣಕ್ಕೂ ನಾವು ನಿರಾಸೆ ಉಳ್ಳವರಾಗಿರಬಾರದು. ಕ್ರಿಸ್ತನಲ್ಲಿ ನಮಗೆ ಒಂದು ಭರವಸೆ ಉಂಟು, ಕ್ರಿಸ್ತನಲ್ಲಿ ನಮಗೆ ಒಂದು ನಿರೀಕ್ಷೆ ಉಂಟು. ಏಕೆಂದ್ರೆ ಕ್ರಿಸ್ತನನ್ನು ನಂಬಿರುವರಾದ ನಾವು ಪ್ರತಿಯೊಬ್ಬರು ನಮ್ಮ ಜೀವಿತದಲ್ಲಿ ಎದುರಿಸುವಂತ ಪ್ರತಿಯೊಂದು ಯುದ್ಧವನ್ನು, ಪ್ರತಿಯೊಂದು ಕೆಲಸವನ್ನು, ಪ್ರತಿಯೊಂದು ಪರಿಸ್ಥಿತಿಗಳನ್ನು ನಾವು ಎದುರಿಸಿ ಜಯ ಹೊಂದಲಿಕ್ಕೆ ಶಕ್ತಿ ಉಳ್ಳವರಾಗಿದ್ದೇವೆ ಎಂಬ ಸತ್ಯವನ್ನು ನಮಗೆ ಈ ವಾಕ್ಯ ನಿರೂಪಿಸ್ತದೆ, ಬಲಪಡಿಸ್ತದೆ, ನಮಗೆ ಸಹಾಯ ಮಾಡ್ತಾ ಇದೆ, ನಮಗೆ ಧೈರ್ಯವನ್ನು ತುಂಬಿಸ್ತದೆ. ಯಾಕೆಂದ್ರೆ ಈ ವಾಕ್ಯದ ಅರ್ಥವನ್ನು ಇನ್ನಷ್ಟು ಆಳದಲ್ಲಿ ನೋಡುವುದಾದ್ರೆ, ನಾವು ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯವೆಂಬುದು ವಾಕ್ಯ ಧೈರ್ಯ ಪಡಿಸ್ತದೆ. ಆದ್ರೆ ಇಲ್ಲಿರುವಂತ ರಹಸ್ಯ ಏನಪ್ಪಾ ಅಂತ ಹೇಳಿದ್ರೆ, ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಅಂತ ಹೇಳಿದ್ರೆ, ನಾನು ನಂಬಿರುವ, ನಾವೆಲ್ಲರೂ ನಂಬಿರುವಂತ ಯೇಸು ಕ್ರಿಸ್ತನ ಜೊತೆಯಲ್ಲಿದ್ದುಕೊಂಡು. ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ? ಥ್ಯಾಂಕ್ ಯು ಜೀಸಸ್. ಹೌದು ಬ್ರದರ್. ನನಗೆ ಬಲಪಡಿಸುವಾತನು, ನನಗೆ ಜೀವ ಕೊಡುವಾತನು, ನನಗೆ ಶಕ್ತಿ ಕೊಡುವಾತನು, ನನ್ನನ್ನು ನನ್ನ ಹೋದ ಜೀವಿತ ಕಾಲದಲ್ಲಿ ನನ್ನ ಕಷ್ಟಗಳಿಂದ, ರೋಗಗಳಿಂದ, ನನ್ನ ಪರಿಸ್ಥಿತಿಗಳಿಂದ, ನನ್ನ ಮರಣಕರವಾದಂತ ಸ್ಥಿತಿಯಿಂದ ನನ್ನನ್ನು ಕಾಪಾಡಿದ್ದು ಒಬ್ಬನೇ. ಆತನ ಹೆಸರೇ ಯೇಸು ಕ್ರಿಸ್ತನು. ಆತನನ್ನು ನಂಬಿರುವನಾದ ನಮಗೆ ಆತನಲ್ಲಿ ಇದ್ದುಕೊಂಡು ಅಂತ ಹೇಳಿದ್ರೆ, ಆತನ ಜೊತೆಯಲ್ಲಿ ಇದ್ದುಕೊಂಡು ನಾವು ಎಲ್ಲವನ್ನು ನಮ್ಮ ಜೀವನದಲ್ಲಿ ಎದುರಿಸಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದ್ರೆ ಇದರ ಅರ್ಥ ಇದೇ ಆಗಿದೆ, ನಾವು ಕ್ರಿಸ್ತನ ಜೊತೆಗಿರಬೇಕು, ಕ್ರಿಸ್ತನ ಸಂಗಡವಾಗಿರಬೇಕು, ಕ್ರಿಸ್ತನ
ಕೈ ಹಿಡಿದು ನಡೆಯುವರಾಗಬೇಕು. ಕ್ರಿಸ್ತನ ಸಂಗತಿಯಲ್ಲಿ ನಾವು ಜೀವಿಸುವರಾಗಬೇಕು. ಎಷ್ಟು ಮಟ್ಟಕ್ಕೂ ನಾವು ಕ್ರಿಸ್ತನ ಸಂಗತಿಯಲ್ಲಿ ಜೀವಿಸ್ತೇವೆ, ಆತನ ಮನಸ್ಸನ್ನು ಅರಿತುಕೊಳ್ಳುತ್ತೇವೆ, ಆತನ ಕಲ್ಪನೆಗಳನ್ನು ತಿಳಿದುಕೊಳ್ಳುತ್ತೇವೆ, ಆತನ ಆಲೋಚನೆಯನ್ನು ನಾವು ಗ್ರಹಿಸಿಕೊಳ್ಳುತ್ತೇವೆ, ಅಷ್ಟು ಮಟ್ಟಕ್ಕೂ ನಾವು ಶಕ್ತಿಯುಳ್ಳವರಾಗಿದ್ದೇವೆ. ಯಾಕೆಂದ್ರೆ ಆತನು ನಮ್ಮ ಸಂಗಡ ಇದ್ದಾನೆ ಎಂಬ ಸತ್ಯವು ನಮಗೆ ಎಂದು ಮನವರಿಕೆ ಆಗ್ತದೋ ನಾವು ಇವತ್ತು ಸಹ ನಂಬಿದ್ದೇವೆ. ಆದ್ರೆ ನಮ್ಮೆಲ್ಲರ ನಂಬಿಕೆಯ ಆಳ ಒಂದೇ ತರ ಅಲ್ಲ. ನಮ್ಮೆಲ್ಲರ ನಂಬಿಕೆಯನ್ನು ಅಳೆದು ನೋಡಿದಾಗ ಪ್ರತಿಯೊಬ್ಬರ ನಂಬಿಕೆಯು ಹೆಚ್ಚು ಕಡಿಮೆ ಇರಬಹುದು. ಆದ್ರೆ ವಾಕ್ಯ ಹೇಳ್ತದೆ, ಕ್ರಿಸ್ತನ ಜೊತೆಯಲ್ಲಿರುವಂತ ಅಪೂರ್ಣ ದೃಢತೆ ನಮ್ಮನ್ನು ಶಕ್ತಿಪಡಿಸ್ತದೆ ಅಥವಾ ಬಲಪಡಿಸ್ತದೆ. ಇವತ್ತು ನಾವು ತಿಳಿದುಕೊಳ್ಳುವ ಕ್ರಿಸ್ತನಾದ ಯೇಸು ಇಡೀ ಲೋಕವನ್ನೇ ಜಯಿಸಿದ್ರು, ಪಾಪವನ್ನು ಜಯಿಸಿದ್ರು, ಮರಣವನ್ನು ಜಯಿಸಿದ್ರು, ಸಂಕಟವನ್ನು ಜಯಿಸಿದ್ರು, ವೇದನೆಯನ್ನು ಜಯಿಸಿದ್ರು, ಎಲ್ಲ ತರದ ಶೋಧನೆಗಳನ್ನು ಜಯಿಸಿ ಕ್ರೂಜೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು ಅವರು ಸತ್ತು ಹುಣಲ್ಪಟ್ಟು 3ನೇ ದಿನ ಮೃತ್ಯುಂಜಯನಾಗಿ ಎದ್ದು ಬಂದು ಇವತ್ತು ಪರಲೋಕದಲ್ಲಿ ಪಿತ ದೇವನ ಬಲಭಾಗದಲ್ಲಿ ಕೂತ್ಕೊಂಡಿದ್ದಾರೆ. ಅಂದ್ರೆ ಸಿಂಹಾಸನದಲ್ಲಿ ರಾಜಾದಿರಾಜನಾಗಿಯೂ ಕರ್ತರ ಕರ್ತನಾಗಿ ಕುಳಿತು ಇಡೀ ಲೋಕವನ್ನೇ ಆಳ್ತಾ ಇದ್ದಾರೆ. ಪರಲೋಕದಲ್ಲಿ, ಭೂಲೋಕದಲ್ಲಿಯೂ, ಪಾತಾಳದಲ್ಲಿಯೂ ಸರ್ವ ಅಧಿಕಾರ ಆತನ ಕೈಯಲ್ಲಿದೆ. ಹಾಗಿರುವಾಗ, ಆತನು ಜಯಿಸಿರುವಾಗ, ಆತನನ್ನು ನಂಬುವರಾದ ಆತನ ಮಕ್ಕಳು ಸಹ ಈ ಭೂಮಿಯಲ್ಲಿ ಬರುವಂತ ಎಲ್ಲ ಶೋಧನೆಗಳನ್ನು ಜಯಿಸಿ, ಎಲ್ಲ ಕಷ್ಟಗಳನ್ನು ಜಯಿಸಿ, ಎಲ್ಲ ರೋಗಗಳನ್ನು ಜಯಿಸಿ, ಎಲ್ಲ ಸೈತಾನನ ಕುತಂತ್ರಗಳನ್ನು ಜಯಿಸಿ, ಶಾಪಗಳನ್ನು ಜಯಿಸಿ, ಬಡತನವನ್ನು ಜಯಿಸಿ ನಾವು ಕರ್ತನಿಗೆ ಜಯವುಳ್ಳವರಾಗಬೇಕು. ಆತನಿಗೆ ನಾವು ರಿಸಲ್ಟ್ ಅನ್ನು ತೋರಿಸುವರಾಗಬೇಕು ಎಂಬುದೇ ಆತನ ಚಿತ್ತವಾಗಿದೆ. ನೋಡಿ, ಇನ್ನೊಂದು ವಾಕ್ಯ ಇದ್ರ ಜೊತೆಯಲ್ಲಿ ಓದುವ. ಯೋಹಾನನ ಸುವಾರ್ತೆ 15:4 ಓದಿ. ಯೋಹಾನ 15:4. ಜಾನ್ 15:4. ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಿಗೆ ತಾನೇ ಫಲ ಕೊಡಲಾರದು, ಹಾಗೆ ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ಫಲ ಕೊಡಲಾರಿರಿ. ಈ ವಾಕ್ಯ ನಮ್ಮೆಲ್ಲರಿಗೂ ಸ್ಪಷ್ಟವಾಗಿ ತಿಳಿದಿದೆ. ಎಷ್ಟೋ ಸಲ ಓದಿದ್ದೇವೆ, ಇದರ ಮೇಲೆ ನಾವು ಧ್ಯಾನವನ್ನು ಸಹ ಮಾಡಿದ್ದೇವೆ, ಸಂದೇಶವನ್ನು ಸಹ ಕೇಳಿದ್ದೇವೆ. ಎಷ್ಟು ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ, ನೀವು ನನ್ನಲ್ಲಿ ನೆಲೆಗೊಂಡಿರ್ಬೇಕು. ಇದು ಕಮಾಂಡ್. ನೀವು ನನ್ನ ಜೊತೆಗಿರ್ಬೇಕು, ನಾನು ಹೇಳಿದಾಗೆ ಕೇಳಬೇಕು, ನನ್ನ ಜೊತೆ ನಡಿಬೇಕು, ನಾನು ತೋರಿಸುವ ಮಾರ್ಗದಲ್ಲೇ ಹೋಗ್ಬೇಕು. ನಾನು ಒಂದು ಹೇಳಿದ್ರೆ ಅದನ್ನೇ ಮಾಡ್ಬೇಕು ಹೊರತು ಬೇರೆ ಯಾವುದನ್ನು ನೀವು ಮಾಡಬಾರ್ದು. ನೇರ ಹೋಗ್ಬೇಕಂದ್ರೆ ನೇರ ಹೋಗ್ಬೇಕು, ಬಲಗಡೆ ತಿರುಗಬೇಕಂದ್ರೆ ಬಲಗಡೆನೆ ತಿರುಗಬೇಕು ಹೊರತು ಎಡಗಡೆ ತಿರುಗಬಾರ್ದು. ಹಾಗೆ ನೀವು ನನ್ನ ಮಾರ್ಗದರ್ಶನದಲ್ಲಿ ಜೀವಿಸುವುದಾದರೆ ನಾನು ಸಹ ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಇದು ಕಂಡೀಷನ್. ಅಬೈಡ್ ಇನ್ ಮೀ ಅಂಡ್ ಐ ಇನ್ ಯು. ನಾವು ಪರ್ಮಿಷನ್ ಕೊಡದ ಹೊರತು ಕರ್ತನು ಫೋರ್ಸ್ಫುಲ್ ಆಗಿ, ಒತ್ತಾಯ ಪೂರ್ವಕವಾಗಿ ನಮ್ಮಲ್ಲಿ ಕಾರ್ಯ ಮಾಡಲಿಕ್ಕೆ ಇಚ್ಛಿಸುವುದಿಲ್ಲ. ಪ್ರತಿಯೊಂದು ಮನುಷ್ಯನ ಜೀವನದಲ್ಲಿ ಕರ್ತನಿಗೆ ಒಂದು ಪರ್ಮಿಷನ್ ಬೇಕು. ನಾವು ಎಷ್ಟು ಆತನಿಗೆ ಪರ್ಮಿಷನ್ ಕೊಡ್ತೀವಿ ಅಷ್ಟು ಆತನು ನಮ್ಮಲ್ಲಿ ನೆಲೆಗೊಂಡಿರುವನು. ಇವತ್ತು ಆಗ್ತಾ ಇರುವಂತ ಪ್ರಾಬ್ಲಮ್ಗಳು ಇದೆ. ಏನಪ್ಪಾ ಅಂತ ಹೇಳಿದ್ರೆ, ನಾವು ಕರ್ತನಿಗೆ ನಮ್ಮ ಜೀವಿತದಲ್ಲಿ ನೆಲೆಗೊಂಡಿರ್ಲಿಕ್ಕೆ ನಾವು ಎಷ್ಟು ಮಟ್ಟಿಗೆ ಆತನಿಗೆ ಪರ್ಮಿಷನ್, ಅನುಮತಿಯನ್ನು ಕೊಟ್ಟಿದ್ದೇವೆ ಎಂಬುದೇ ಇವತ್ತು ಪ್ರಶ್ನೆ. ನೋಡಿ, ಮನುಷ್ಯನು ತನ್ನ ಜೀವನದಲ್ಲಿ, ತನ್ನ ಬದುಕಿನಲ್ಲಿ ತನಗೆ ಇಷ್ಟ ಬಂದ ಹಾಗೆ ಜೀವಿಸ್ತಾನೆ. ಅದು ಅವನ ಸ್ವಾತಂತ್ರ್ಯ. ಯಾವಾಗ ಅವನಿಗೆ ಈ ಭೂಮಿಯಲ್ಲಿ ಒಂದು ಬದುಕು ಸಿಕ್ತೋ, ಯಾವಾಗ ಹುಟ್ಟಿ ಬರ್ತಾನೋ ಅಂದಿನಿಂದ ಆತನು ಈ ಭೂಮಿಯನ್ನು ಬಿಟ್ಟು ಹೋಗುವ ತನಕ ಅವನಿಗೆ ಪೂರ್ಣ ಸ್ವಾತಂತ್ರ್ಯವನ್ನು ದೇವರು ಕೊಟ್ಟಿದ್ದಾರೆ. ತನಗೆ ಇಷ್ಟ ಬಂದ ಹಾಗೆ ಜೀವಿಸಬಹುದು. ಆ ಇಷ್ಟ ಬಂದ ಹಾಗೆ ಜೀವಿಸುವ ಕಾಲದಲ್ಲಿ ಆ ವ್ಯಕ್ತಿಯು ಒಳ್ಳೆಯದು ಮತ್ತು ಕೆಟ್ಟದನ್ನು ಕಂಡುಹಿಡಿದು ಯಾವುದನ್ನು ತನ್ನ ಜೀವನದಲ್ಲಿ ಇಟ್ಕೊಳ್ತಾನೆ ಅದರ ಮೇಲೆ ಆತನ ಜೀವಿತ ಕಾಲ ಮತ್ತು ಮುಂದಿನ ಕಾಲ, ಅಂದ್ರೆ ಪರಲೋಕದಲ್ಲಿ ಹೋಗ್ಬೇಕಾ ಅಥವಾ
ನಿತ್ಯ ನಾಶನಕ್ಕೆ ಹೋಗ್ಬೇಕೆಂಬುದು ಆತನು ಭೂಮಿಯಲ್ಲಿ ಬದುಕಿರುವ ದಿನದಲ್ಲಿ ನಿರ್ಣಯ ಆಗ್ತದೆ. ಹಾಗಾದ್ರೆ ಇವತ್ತು ಪ್ರತಿಯೊಂದು ವ್ಯಕ್ತಿಗೂ ದೇವರು ಅವಸರ ಮತ್ತು ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಜೀಸಸ್. ಹಾಗಾದ್ರೆ ಆ ಸ್ವಾತಂತ್ರ್ಯವನ್ನು ನಾವು ಯಾವುದಕ್ಕೋಸ್ಕರ ಉಪಯೋಗಿಸ್ತೀವಿ ಎಂಬುದು ಇವತ್ತು ಪ್ರಶ್ನೆ ಆಗಿದೆ. ನಾವು ಅದನ್ನು ಒಳ್ಳೇದಕ್ಕೋಸ್ಕರ ಉಪಯೋಗಿಸ್ತೀವೋ ಅಥವಾ ಕೆಟ್ಟದಕ್ಕೋಸ್ಕರ ಉಪಯೋಗಿಸ್ತೀವೋ ಎಂಬುದು ಪ್ರಶ್ನೆ ಆಗಿದೆ. ಒಂದು ವೇಳೆ ನಾವು ಒಳ್ಳೆಯದಕ್ಕೋಸ್ಕರ ಉಪಯೋಗಿಸಿ, ಕರ್ತನು ಒಳ್ಳೆಯವನು, ನಾನು ಕರ್ತನ ಮಾತನ್ನು ಪಾಲಿಸುವೆನು, ಆತನ ಸಂಗಡ ಜೀವಿಸುವೆನು, ನಾನು ಆತನ ಸಂಗಡವಿರುವುದಾದರೆ ನಾನು ಎಲ್ಲವನ್ನು ಜಯಿಸಲಿಕ್ಕೆ ಸಾಧ್ಯ ಎಂಬ ಸತ್ಯವನ್ನು ತಿಳಿದುಕೊಳ್ಳುವಂತ ವ್ಯಕ್ತಿ ಖಂಡಿತವಾಗಿ ಆತನ ಜೀವನದಲ್ಲಿ ಜಯವನ್ನು ಸಾಧಿಸ್ತಾನೆ. ತನ್ನ ಜೀವಿತದ ಎದುರಲ್ಲಿ ಬರುವಂತ ಪ್ರತಿಯೊಂದನ್ನು ಆತನು ಎದುರಿಸಿ ಅದನ್ನು ಸೋಲಿಸಿ ಆತನು ಜಯಮಾಲೆಯನ್ನು ಹೊಂದಿಕೊಳ್ತಾನೆ. ನೋಡಿ, ಈ ಜೀವಿತವೆಂಬುದು ಒಂದು ಯುದ್ಧ ಅಷ್ಟೇ. ಈ ಜೀವಿತ ಎಂಬುದು ನಾರ್ಮಲ್ ಅಲ್ಲವೇ ಅಲ್ಲ. ಇದನ್ನು ನಾವು ತಿಳ್ಕೊಳ್ಳೋಣ. ಜೀವಿತವೆಂಬುದು ಒಂದು ಯುದ್ಧ. ಈ ಭೂಮಿಯಲ್ಲಿ ದೇವರು ನಮಗೆ ಕಳಿಸಿದ್ದಾರೆ ಅಂತ ಹೇಳಿದ್ರೆ, ಈ ಭೂಮಿಯ ಮೇಲೆ ಒಂದು ವ್ಯಕ್ತಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆತನು ಈ ಭೂಮಿಯ ಮೇಲೆ ಎದುರಿಸಿ, ಎಲ್ಲಾ ಪರಿಸ್ಥಿತಿಗಳನ್ನು ಎದುರಿಸಿ ಯುದ್ಧವನ್ನು ಮಾಡಿ ಜಯ ಹೊಂದಿನೇ ಪರಲೋಕಕ್ಕೆ ಹೋಗ್ಬೇಕು. ಬೇರೆ ಯಾವ ದಾರಿ ಇಲ್ಲ. ಆದರೆ ಯುದ್ಧ ಮಾಡುವುದು ತಾನೊಬ್ಬನೇ ಅಲ್ಲ ಎಂಬ ಸತ್ಯವೂ ಸಹ ತಿಳಿಸ್ಕೊಟ್ಟಿದ್ದಾರೆ. ಯುದ್ಧ ಮಾಡಿ ಜಯ ಹೊಂದಬೇಕಾದ್ರೆ ಜೊತೆಗೆ ಯಾರೋ ಬೇಕೇ ಬೇಕು. ಮತ್ತು ಈ ಸತ್ಯವನ್ನು ತಿಳಿಸಿಕೊಟ್ಟಿದ್ದಾರೆ, ಒಬ್ಬನೇ ಯುದ್ಧ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದೇ ಇವತ್ತಿನ ಸಂದೇಶದ ಅರ್ಥ. ಒಬ್ಬನೇ ಯುದ್ಧ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಎದುರಾಳಿಯೂ ಸಹ ಅಷ್ಟು ಬಲವುಳ್ಳವನಾಗಿದ್ದಾನೆ. ಸುಲಭವಾಗಿ ನಾವು ಸ್ವತಃ ನಮ್ಮ ಈ ಮೆದುಳಿನಿಂದ ಅಥವಾ ನಮ್ಮ ಶಾರೀರಿಕ ಶಕ್ತಿಯಿಂದ ನಮ್ಮ ಶತ್ರುವನ್ನು ಎದುರಿಸಿ ಜಯಿಸಲಿಕ್ಕೆ ಅಸಾಧ್ಯ. ಯಾಕಂದ್ರೆ ಈ ಲೋಕದವರಿಗೆ ಆತ್ಮಿಕ ಯುದ್ಧ ಏನೆಂಬುದು ತಿಳಿಯಲ್ಲ. ಆದರೆ ಸತ್ಯವನ್ನು ಅರಿತಿರುವಂತ ಕ್ರಿಸ್ತೇಸುವನನ್ನು ನಂಬಿರುವಂತ ನಾವುಗಳು ಈ ಸತ್ಯವನ್ನು ಅರಿತಿದ್ದೇವೆ. ನಮ್ಮ ಯುದ್ಧ ಶಾರೀರಿಕವಲ್ಲ, ನಮ್ಮ ಯುದ್ಧ ಮನುಷ್ಯರ ಸಂಗಡ ಅಲ್ಲ, ನಮ್ಮ ಯುದ್ಧ ಮನುಷ್ಯನ ಸ್ವಭಾವದ ವಿರೋಧ ಅಲ್ಲ. ನಮ್ಮ ಯುದ್ಧ ಅವರನ್ನು ಪ್ರೇರೇಪಿಸುವ, ಮನುಷ್ಯರನ್ನು ಕೆಟ್ಟದ ಮಾರ್ಗಕ್ಕೆ ಪ್ರೇರೇಪಿಸುವ, ಮನುಷ್ಯನನ್ನು ಉಪಯೋಗಿಸಿ ಕೆಟ್ಟದವುಗಳನ್ನು ಮಾಡುವಂತ ಅಂಧಕಾರದ ಶಕ್ತಿಗಳ ಮೇಲೆ ನಮ್ಮ ಯುದ್ಧ ಆಗಿದೆ. ಹಾಗಾಗಿ ಆ ಅಂಧಕಾರದ ಶಕ್ತಿಗಳ ಮೇಲೆ ಯುದ್ಧ ಮಾಡಬೇಕಾದ್ರೆ ಮೊದಲು ನಾವು ಮಾಡಬೇಕಾಗಿದ್ದು ಕ್ರಿಸ್ತ ಯೇಸುವಿನಲ್ಲಿ ನಾವು ನೆಲೆಗೊಂಡಿರ್ಬೇಕು. ಹಾಗಂದ್ರೆ ಅರ್ಥ, ಆತನ ವಾಕ್ಯದಲ್ಲಿ ನಾವು ನೆಲೆಗೊಂಡಿರ್ಬೇಕು. ಯಾವಾಗ ಆತನ ವಾಕ್ಯ ನಮ್ಮಲ್ಲಿ ಇರುತ್ತದೋ, ನಾವು ಆತನ ವಾಕ್ಯದಲ್ಲಿ ನೆಲೆಗೊಂಡಿರ್ತೀವೋ, ಆತನು ನಮ್ಮಲ್ಲಿ ನೆಲೆಗೊಂಡಿರುವನು. ನೋಡಿ, ವಾಕ್ಯ ಹೇಳ್ತದೆ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಯೇಸು ನಮ್ಮಲ್ಲಿ ನೆಲೆಗೊಂಡಿದ್ದಾರೆ ಅಂತ ತಿಳ್ಕೊಳ್ಳಿ, ಆಮೇಲೆ ಎಲ್ಲವೂ ಆತನಿಗೆ ಸಾಧ್ಯ. ಆತನು ಮಾಡುವ ಪ್ರತಿ ಕೆಲಸದಲ್ಲಿ ಆತನು ಸಫಲತೆಯನ್ನು ಕಂಡುಕೊಳ್ಳುವನು. ಯಾಕಂದ್ರೆ ಕ್ರಿಸ್ತ ಯೇಸುವಿನ ಜೊತೆಯಲ್ಲಿದ್ದು ಮಾಡುವಂತ ಕೆಲಸವು ಜೊತೆಯಲ್ಲಿ ಇಲ್ಲದೆ ಮಾಡುವಂತ ಕೆಲಸಕ್ಕೆ ದೊಡ್ಡ ವ್ಯತ್ಯಾಸವಿದೆ. ನಾವು ಮಾಡುವಂತ ಕೆಲಸಗಳೆಲ್ಲ ಸಫಲವಾಗ್ತಾ ಇದೆ ಅಂತ ಹೇಳಿದ್ರೆ ಅರ್ಥ ಕ್ರಿಸ್ತನು ಸಂಗಡ ಇದ್ದಾನೆ. ನೋಡಿ, ಯೇಸು ಕೊನೆಗೆ ಪರಲೋಕಕ್ಕೆ ಏರಿ ಹೋಗುವ ಮುಂಚೆ ಹೇಳಿದನು, ನಾನು ಲೋಕದ ಅಂತ್ಯದವರೆಗೂ ಸದಾ ಕಾಲವು ನಿಮ್ಮ ಸಂಗಡವೇ ಇರುವೆನು. ಹಾಗಾದ್ರೆ ಆತನು ನಮ್ಮ ಸಂಗಡ ಇರುವುದಾದ್ರೆ ನಾವು ಲೋಕವನ್ನು ಜಯಿಸಿದವರಾಗಿದ್ದೇವೆ. ಇವತ್ತು ಈ ಸತ್ಯವನ್ನು ಆಳದಲ್ಲಿ, ನಮ್ಮ ಮನಸ್ಸಿನ ಆಳದಲ್ಲಿ, ನಮ್ಮ ಹೃದಯದ ಆಳದಲ್ಲಿ ಈ ಸತ್ಯದ ಸಂದೇಶವನ್ನು ನಾವು ಇರಿಸಿಕೊಳ್ಳೋಣ. ನೋಡಿ, ಇದೇ ಅಧ್ಯಾಯದ 5ನೇ ವಾಕ್ಯ ಸಹ ಹೀಗೆ ಹೇಳ್ತದೆ. ಓದಿ. ಯೋಹಾನ 15:5. ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ಸಾಕು. ಏನು ಮಾಡಲಾರಿರಿ.
ನೋಡಿ, ನನ್ನಲ್ಲಿ ನೀವು ನೆಲೆಗೊಂಡಿದ್ರೆ ಯೇಸು ಹೇಳ್ತಾ ಇದ್ದಾರೆ, ನಾನು ಅವನಲ್ಲಿ ಮತ್ತು ನೀವು ನನ್ನಲ್ಲಿ ನೆಲೆಗೊಂಡಿದ್ರೆ ಸಾಕು. ಆಮೇಲೆ ನಿಮ್ಮ ಜೀವನದಲ್ಲಿ ಎಲ್ಲ ಫಲವೇ ಫಲವು. ಇದೇ ಸತ್ಯ. ಯೇಸು ಜೊತೆಗಿರ್ಬೇಕು. ನಮ್ಮ ಜೀವನದಲ್ಲಿ ನಾವು ಕೈ ಹಾಕುವ ಪ್ರತಿಯೊಂದು ಕೆಲಸದಲ್ಲಿ ನಾವು ಜಯವನ್ನು ಕಂಡುಕೊಳ್ಳುವೆವು, ಸಮೃದ್ಧಿಯನ್ನು ಕಂಡುಕೊಳ್ಳುವೆವು, ಬಲವನ್ನು ಕಂಡುಕೊಳ್ಳುವೆವು, ಫಲಿತಾಂಶವನ್ನು ಕಂಡುಕೊಳ್ಳುವೆ. ಅದೇ ಹೇಳಿದ್ದಾರೆ, ಫಲವನ್ನು ನೀವು ಕಂಡುಕೊಳ್ಳುವಿರಿ. ಪ್ರೈಸ್ ದಿ ಲಾರ್ಡ್. ನಮ್ಮನ್ನು ಸೋಲಿಕ್ಕೆ ಕರ್ತರು ನಮ್ಮನ್ನು ಆರಿಸಿಲ್ಲ. ಈ ಸತ್ಯವನ್ನು ತಿಳಿದುಕೊಳ್ಳೋಣ. ನಾವು ತಿಳಿದುಕೊಳ್ಳೋಣ. ನಮ್ಮನ್ನು ಸೋಲಿಕ್ಕೆ ಅಲ್ಲ ಕರ್ತನು ನಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ಕರೆದದ್ದು, ನಮ್ಮನ್ನು ಆರಿಸಿಕೊಂಡದ್ದು, ನಮ್ಮನ್ನು ಪರಲೋಕದ ಮಕ್ಕಳಾಗಿ ಆರಿಸಿಕೊಂಡದ್ದು. ಯಾಕೆ? ಜಯವನ್ನು ಹೊಂದಿಕೊಳ್ಳಲಿಕ್ಕೆ ಮಾತ್ರ. ಮುಂದೆ ಹೇಳಿದ್ದಾರೆ ನೋಡಿ, ನೀವು ನನ್ನನ್ನು ಮಾತ್ರ ಬಿಟ್ಟು ಬಿಟ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನ್ ಜೊತೆಯಲ್ಲಿದ್ರೆ ನೀವೆಲ್ಲವನ್ನು ಮಾಡುವಿರಿ. ಹಾಗಾದ್ರೆ ಪುನಃ ನಾವು ಫಿಲಿಪಿನ್ಸ್ 4:13 ಬರೋಣ. ನನ್ನ ಜೊತೆಯಲ್ಲಿ ಇದ್ದುಕೊಂಡು, ಯೇಸು ಹೇಳ್ತಾ ಇದ್ದಾರೆ. ಈ ಸತ್ಯ ನಾವು ಇವತ್ತೆಲ್ರಿಗೂ ಹೇಳೋಣ. ನಾವು ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡು, ಯಾಕಂದ್ರೆ ಆತನು ನಮ್ಮನ್ನು ಬಲಪಡಿಸ್ತಾನೆ. ಆತನ ಜೊತೆಯಲ್ಲಿರುವುದಾದ್ರೆ ನಾನು ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ. ನನಗೆ ಎಲ್ಲಾ ಕೆಲಸವನ್ನು, ಜೀವಿತದಲ್ಲಿ ಬರುವಂತ ಪ್ರತಿಯೊಂದು ಪರಿಸ್ಥಿತಿಗಳನ್ನು ಎದುರಿಸಿ ಜಯ ಹೊಂದಲಿಕ್ಕೆ ಸಾಧ್ಯ ಅಂತ ವಾಕ್ಯ ಹೇಳ್ತದೆ. ಪೌಲನು ಈ ವಾಕ್ಯ ಹೇಳಲಿಕ್ಕೆ ಒಂದು ಕಾರಣ ಉಂಟು. 12ನೇ ವಾಕ್ಯದಲ್ಲಿ ಇದರ ಗೂಢಾರ್ಥವನ್ನು ಹೇಳಿದ್ದಾನೆ. ನಾನು ಏನೇನೆಲ್ಲ ಮಾಡಬಹುದು ಅಂತ. ನೋಡಿ, ನಮ್ಮ ಜೀವನದಲ್ಲಿ ನಾವು ಏನೇನೆಲ್ಲ ಸಾಧಿಸ್ಲಿಕ್ಕೆ ಇಷ್ಟಪಡ್ತೀವಿ ಅಲ್ವಾ? ಆದ್ರೆ ಈ ಪೌಲ ಹೇಳುವಂತ ಸತ್ಯವನ್ನು ಇಲ್ಲಿ ನೋಡುವ. ಯಾಕೆ ಆತನು ಹೀಗೆ ಹೇಳ್ತಿದ್ದಾನೆ? ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡ್ಲಿಕ್ಕೆ ಶಕ್ತನಾಗಿದ್ದೇನೆ ಅಂತ. 12ನೇ ವಾಕ್ಯ ಓದುವ. ಫಿಲಿಪಿನ್ಸ್ 4:12. ಬಡವನಾಗಿರಲು ಬಲ್ಲೆನು, ಸಮೃದ್ಧಿಯುಳ್ಳವನಾಗಿರಲು ಬಲ್ಲೆನು. ನಾನು ತೃಪ್ತನಾಗಿದ್ದರೂ, ಹಸಿದವನಾಗಿದ್ದರೂ, ಸಮೃದ್ಧಿಯುಳ್ಳವನಾದರೂ, ಕೊರತೆಯುಳ್ಳವನಾದರೂ, ಯಾವ ತರದ ಸ್ಥಿತಿಯಲ್ಲಿರುವವನಾದರೂ ಅದರ ಗುಟ್ಟು ನನಗೆ ತಿಳಿದದೆ. ನೋಡಿ, ನಾನು ಎಲ್ಲವನ್ನು ಮಾಡ್ಲಿಕ್ಕೆ ಸಾಧ್ಯ. ಬಡವನಾಗಿದ್ರು ಸಹ ನಾನು ಜಯಿಸಬಲ್ಲೆ, ಬದುಕಬಲ್ಲೆ, ಜೀವಿಸಬಲ್ಲೆ. ಬಡತನ ನಾವೆಲ್ಲರೂ ನೋಡಿ ಬಂದಿದ್ದೇವೆ ಅಲ್ವಾ? ಕೊರತೆಗಳನ್ನ ನಾವೆಲ್ಲ ನಮ್ಮ ಜೀವಿತದ ಹೋದ ಕಾಲದಲ್ಲಿ ಇವತ್ತು ಅಷ್ಟು ಮಟ್ಟಿಗೆ ಇಲ್ಲದಿದ್ದರೂ ನಾವೆಲ್ಲವೂ ಅದನ್ನು ಎದುರಿಸಿಕೊಂಡು ಜಯ ಹೊಂದಿ ಬಂದಿದ್ದೇವೆ. ಇದನ್ನೆಲ್ಲ ಜಯ ಹೊಂದಲಿಕ್ಕೆ, ಎದುರಿಸ್ಲಿಕ್ಕೆ ಯಾರು ಶಕ್ತಿ ಕೊಟ್ಟಿದ್ದು? ನಮ್ಮ ಕರ್ತನೆ. ಅದೇ ಪೌಲ ಹೇಳ್ತಾ ಇದ್ದಾನೆ, ನಾನು ಇದ್ದಾಗಲೂ ಸಹ ನಾನು ಬದುಕುವೆನು. ಅದೇ ರೀತಿ ಸಮೃದ್ಧಿಯು ಇದ್ದಾಗಲೂ ಸಹ ನಾನು ಬದುಕಲಿಕ್ಕೆ ಸಾಧ್ಯ. ನನಗೇನು ಚಿಂತೆ ಇಲ್ಲ. ಎರಡು ಪರಿಸ್ಥಿತಿಯಲ್ಲಿ ನಾನು ನನ್ನ ಜೀವಿತವನ್ನು ಬದುಕಲಿಕ್ಕೆ ನನಗೆ ತಿಳಿದಿದೆ. ಅದೇ ಶಕ್ತಿ. ನೋಡಿ, ಈ ಭೂಮಿಯಲ್ಲಿ ಪ್ರತಿಯೊಂದನ್ನು ಹೊಂದಿಕೊಂಡಿರುವಂತ ವ್ಯಕ್ತಿ, ಸ್ವಂತ ಮನೆ, ಆಸ್ತಿ, ಬ್ಯಾಂಕ್ ಬ್ಯಾಲೆನ್ಸ್, ಸ್ವಂತ ಹುದ್ದೆ, ಬಿಸ್ನೆಸ್, ಎಲ್ಲವೂ, ಆರೋಗ್ಯ, ಕುಟುಂಬ, ಯಾವುದೇ ಕೊರತೆ ಇಲ್ಲದಂತ ವ್ಯಕ್ತಿ ಈಸಿಯಾಗಿ ಬದುಕಬಹುದು. ಆದರೆ ಯಾವಾಗ ಬಡತನ, ಕೊರತೆಗಳು ಉಂಟಾಗ್ಲಿಕ್ಕೆ ಆರಂಭಿಸ್ತದೆ, ಅಂತ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಈ ಭೂಮಿಯಲ್ಲಿ ಎದುರಿಸ್ಲಿಕ್ಕೆ ಆಗ್ತದ. ನೋಡಿ, ಇವತ್ತು ಈ ಲೋಕದ ಒಂದು ದೊಡ್ಡ ಶ್ರೀಮಂತ ವ್ಯಕ್ತಿಯನ್ನು ಆರಿಸಿಕೊಂಡು ನೋಡೋಣ. ಆ ವ್ಯಕ್ತಿಯನ್ನು ಎಲ್ಲವನ್ನು ಬಿಟ್ಟು ಬಡತನದಲ್ಲಿ, ಏನು ಇಲ್ಲದಂತ ಒಂದು ಪರಿಸ್ಥಿತಿಯಲ್ಲಿ ಬಿಟ್ಟು ನೋಡೋಣ. ಹೇಗೆ ಆ ವ್ಯಕ್ತಿ ಬದುಕಲಿಕ್ಕೆ ಸಾಧ್ಯ ಅಂತ? ಆಗಲ್ಲ. ಇದೇ ಚಾಲೆಂಜ್ ಇವತ್ತು ಕರ್ತನಲ್ಲಿ ನಾವು ಮಾಡುವಂತದ್ದಾಗಿದೆ. ಅದೇ ಪೌಲನು ಹೇಳ್ತಾ ಇದ್ದಾನೆ, ನಾನು ಬಡವನಾಗಿದ್ದಾಗಲೂ ನಾನು ಬದುಕಬಲ್ಲೆ. ಸಮೃದ್ಧಿ ಇದೆಯಾ ನನ್ನ ಹತ್ರ, ಎಲ್ಲವೂ ಇದೆಯಾ, ನಾನು ಬದುಕಬಲ್ಲೆ. ಅದೇ ರೀತಿ ನನ್ನ ಹತ್ರ ತೃಪ್ತಿ ಇದೆಯಾ, ನಾನು ಬದುಕಬಲ್ಲೆ. ಹಸಿವಿದೆಯಾ, ನನ್ನ ಹತ್ರ ಏನು ಇಲ್ಲ, ಹಸಿದವನಾಗಿದ್ದೇನೆ, ಆದ್ರೂ ಸಹ ನಾನು ಬದುಕಬಲ್ಲೆ. ಆತನು ಒಂದು ಹಡಗಿನ ಮೇಲೆ ರೋಮಾಪುರಕ್ಕೆ ಯಾತ್ರೆ ಮಾಡುವಾಗ ಆ ರೊಟ್ಟಿ ಎಲ್ಲ ಒಣಗಿತ್ತು, ತಿನ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. 3 ದಿವಸ ಏನು ಇಲ್ಲ ಆಗಿತ್ತು, ಹಸಿದವನಾಗಿದ್ದೇನೆ, ಆದ್ರೂ ಬದುಕಿದನು ನೀರು ಕುಡಿದು.
ರೋಮಾಪುರ ಮುಟ್ಟುವ ತನಕ 3 ದಿನ 3 ರಾತ್ರಿ ಏನು ಇಲ್ಲದವನಾಗಿದ್ರು ಸಹ ಆತನು ಜಯಿಸ್ತಾನೆ. ಯಾಕೆ? ಕ್ರಿಸ್ತನು ಆತನೊಳಗಿದ್ದಾನೆ. ಕ್ರಿಸ್ತನ ಶಕ್ತಿ ಆತನ ಜೊತೆಗಿತ್ತು. ಹಸಿ ಒಂದು ವಿಷಯವಲ್ಲ ಆಗಿತ್ತು ಆತನಿಗೆ. ಬದುಕಿದನು. ಅದೇ ರೀತಿ ಸಮೃದ್ಧಿ ಇದ್ದಾಗಲೂ ಆತನು ಬದುಕಿದ್ದಾನೆ. ಒಂದು ಕಾಲದಲ್ಲಿ ಸಮೃದ್ಧಿ ಸಹ ಕಂಡಿದ್ದವನಾಗಿದ್ದನು. ಅದಕ್ಕೆ ಹೇಳ್ತಾ ಇದ್ದಾನೆ, ಸಮೃದ್ಧಿ ಇದ್ದರೂ ಸಹ ನಾನು ಬದುಕುವನಾಗಿದ್ದೇನೆ. ಅದೇ ರೀತಿ ಕೊರತೆಗಳು ಬಂತ, ಅದರಲ್ಲೂ ಸಹ ನಾನು ಬದುಕುವನಾಗಿದ್ದೇನೆ. ಕೊರತೆ ಒಂದು ಪ್ರಶ್ನೆ ಅಲ್ಲ, ಕೊರತೆ ಒಂದು ಚಾಲೆಂಜ್ ಅಷ್ಟೇ. ಯಾರು ಇದನ್ನು ಚಾಲೆಂಜ್ ಆಗಿ ತೆಗೆದುಕೊಳ್ತಾರೋ ಕೊರತೆಗಳನ್ನು ಅವರು ಜಯಿಸ್ತಾರೆ. ಯಾಕೆಂದ್ರೆ ಕೊರತೆ ಬಂದಾಗಲೇ ಅದು ಪೂರ್ಣ ಆಗ್ಲಿಕ್ಕೆ ಸಾಧ್ಯ. ಪೂರ್ಣ ಆಗುವಾಗ ಜಯ ಹೊಂದಿದೆ ಎಂದು ಹೇಳಲಿಕ್ಕೆ ಸಾಧ್ಯ. ಕೊರತೆನೇ ಇಲ್ಲ ಅಂತ ಹೇಳಿದ್ರೆ ಪೂರ್ಣವೂ ಆಗಲ್ಲ, ಜಯವೂ ಸಿಗಲ್ಲ. ಅದಕ್ಕಾಗಿ ಪೌಲ್ ಹೇಳ್ತಿದ್ದಾನೆ, ನನ್ನ ಜೀವನದಲ್ಲಿ ಕೊರತೆ ಬಂತು, ನಾನು ಅದನ್ನು ಸಹ ಜಯಿಸಿದ್ದೇನೆ, ನನಗೆ ವಿಷಯ ಅಲ್ಲ. ಮುಂದೆ ಹೇಳ್ತಾನೆ, ಯಾವ ತರದ ಸ್ಥಿತಿಯಲ್ಲಿ ಯಾವ ತರದ ಸ್ಥಿತಿಯಲ್ಲಿಯೂ ಇರುವವನಾದ್ರೂ ಸರಿ, ನಾನು ಬದುಕಬಲ್ಲೆ. ಅದರ ಗುಟ್ಟು ನನಗೆ ತಿಳಿದಿದೆ. ಎಂಥ ಪರಿಸ್ಥಿತಿಗಳು ಬಂದರೂ ನಾನು ಬದುಕಲಿಕ್ಕೆ ಕಲ್ತುಕೊಂಡಿದ್ದೇನೆ. ಯಾಕಂದ್ರೆ ಅದರೆಲ್ಲದರ ಗುಟ್ಟು ನನಗೆ ತಿಳಿದಿದೆ. ಆ ಗುಟ್ಟು ಏನು? ಈ ಎಲ್ಲ ಪರಿಸ್ಥಿತಿಗಳಲ್ಲಿ ನನ್ನ ಜೊತೆಯಲ್ಲಿ ಒಬ್ಬನಿದ್ದಾನೆ. ನಾನು ಸ್ವಂತವಾಗಿ ಎಲ್ಲ ಪರಿಸ್ಥಿತಿಗಳಲ್ಲಿ ಬದುಕಲಿಕ್ಕೆ ಸಾಧ್ಯವಿಲ್ಲ. ನೋಡಿ, ಇವತ್ತು ಅನೇಕರು ಅನ್ಯರು ಈ ಎಲ್ಲಾ ಪರಿಸ್ಥಿತಿಗಳಲ್ಲಿ ಹಾದು ಹೋಗುವಾಗ ಅವರು ಬೀಳ್ತಾರೆ, ಡಿಪ್ರೆಷನ್ ಅಲ್ಲಿ ಹೋಗ್ತಾರೆ, ಟೆನ್ಷನ್ ಅಲ್ಲಿ ಹೋಗ್ತಾರೆ, ಸೂಸೈಡ್ ಕೂಡ ಮಾಡ್ಕೊಳ್ತಾರೆ. ಕಾರಣ ಅವರಿಗೆ ಶಕ್ತಿ ಇಲ್ಲ. ಸೂಸೈಡ್ ಮಾಡ್ಕೊಳ್ಳೋದು ಯಾಕೆ? ಅವರು ಜೀವನದಲ್ಲಿ ಸೋತು ಹೋದಾಗ, ಮನಗುಂದಿ ಹೋದಾಗ, ಡಿಪ್ರೆಷನ್ ಅಲ್ಲಿ ಹೋದಾಗ ಇದನ್ನೆಲ್ಲ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಅವರಲ್ಲಿ ಶಕ್ತಿ ಇಲ್ಲ ಅದನ್ನು ಜಯಿಸ್ಲಿಕ್ಕೆ. ಹಾಗಾದ್ರೆ ಇವನ್ನೆಲ್ಲವನ್ನು ಎದುರಿಸುವಾಗ ಜಯ ಹೊಂದುವರಾದ ನಮಗೆ ಶಕ್ತಿ ಕೊಡುವಾತನು ಯೇಸು ಕ್ರಿಸ್ತನು ಆಗಿರುವಾಗ ನಾವು ಭಯ ಪಡುವ ಅವಶ್ಯಕತೆ ಇಲ್ಲ. ಸಂತೋಷವುಳ್ಳವರಾಗಿ ಬರುವಂತ ಪ್ರತಿಯೊಂದು ಸವಾಲನ್ನು ಎದುರಿಸಿಕೊಂಡು ನಾವು ಒಂದೊಂದಾಗಿ ಜಯ ಹೊಂದುತ್ತಾ ಕರ್ತನಿಗೆ ಮಹಿಮೆ ಪಡಿಸ್ಲಿಕ್ಕೋಸ್ಕರವೇ ಕರ್ತನು ನಮ್ಮನ್ನೆಲ್ಲರನ್ನ ಆರಿಸಿಕೊಂಡದ್ದು. ಅದಕ್ಕೋಸ್ಕರ ಪ್ರಿಯರೇ, ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡೋದಿದೆ, ಯಾವ ಪರಿಸ್ಥಿತಿಗಳು ನಿಮ್ಮ ಜೀವಿತದ ಎದುರಲ್ಲಿದೆಯೋ ಈ ಗುಟ್ಟನ್ನು ತಿಳ್ಕೊಳ್ಳಿ. ನೀವು ಒಬ್ಬರೇ ಅಲ್ಲ, ಇದನ್ನೆಲ್ಲ ಎದುರಿಸುವುದಕ್ಕೆ ನಿಮ್ಮ ಜೊತೆಯಲ್ಲಿ ನಿಮ್ಮನ್ನು ರಕ್ಷಿಸಿದಂತ, ನಿಮ್ಮ ಪ್ರಾಣ ಪ್ರಿಯನಾದಂತ ಕರ್ತನಾದ ಯೇಸು ಜೀವಿತದ ಕೊನೆ ಉಸಿರಿರುವವರೆಗೂ ಈ ಭೂಮಿಯಲ್ಲಿ ಇದ್ದಾರೆ ಎಂಬುವ ಸತ್ಯವನ್ನು ಮರೆಯಬೇಡಿ. ಕೆಲವೊಮ್ಮೆ ನಾವು ಫೀಲ್ ಮಾಡ್ತೀವಿ ಕರ್ತನ ಇದ್ದಾರೋ ಇಲ್ಲ ಅಂತ. ಅದು ಸುಳ್ಳು. ಕರ್ತನ ಇಮ್ಮಾನುವೇಲ್ ಜೀವಿತದ ಕೊನೆ ಉಸಿರಿರುವವರೆಗೂ ಸಂಗಡ ಇರುವೆನು, ಲೋಕದ ಅಂತ್ಯದವರೆಗೂ ನಾನು ನಿಮ್ಮ ಜೊತೆಗಿರುವೆನು ಎಂದು ವಾಗ್ದಾನ ಮಾಡಿದ ಆತನು. ಈ ವಾಕ್ಯಗಳನ್ನು ನಾವು ತಿಳಿಯುವಾಗ, ನಂಬುವಾಗ ನಮ್ಮ ಜೀವನದಲ್ಲಿ ಕರ್ತನ ಪ್ರಸನ್ನತೆ ಇದೆ ಎಂಬುದು ನಮಗೆ ತಿಳಿಯಲಿಕ್ಕೆ ಬರ್ತದೆ. ವಾಕ್ಯ ಇಲ್ಲದಿದ್ದರೆ, ಈ ಗುಟ್ಟುಗಳು ನಮಗೆ ತಿಳಿಯದಿದ್ದರೆ, ನಾವು ಲೋಕದ ಪರಿಸ್ಥಿತಿಗಳನ್ನೇ ಎದುರು ನೋಡ್ತಾ ಇದ್ರೆ ಆವಾಗ ನಾವು ಬಿದ್ದು ಹೋಗ್ಲಿಕ್ಕೆ ಚಾನ್ಸ್, ಮರಗಿ ಹೋಗ್ಲಿಕ್ಕೆ ಚಾನ್ಸ್ ಬರ್ತದೆ. ನಾವು ಕುಂದಿ ಹೋಗ್ತೀವಿ, ಭಯ ಬರ್ತದೆ, ನಮ್ಮ ಮನಸ್ಸಿನಲ್ಲಿ ಏನು ತೋಚುವುದೇ ಇಲ್ಲ ಅಂತ ಸಂದರ್ಭದಲ್ಲಿ. ಅದಕ್ಕೆ ವಾಕ್ಯ ಹೇಳ್ತದೆ, ಇಂಥ ಎಲ್ಲಾ ಪರಿಸ್ಥಿತಿಗಳು ಬಂದಾಗ ಒಂದು ಗುಟ್ಟನ್ನು ನೀವು ತಿಳ್ಕೊಳ್ಳಿ, ನಿಮ್ಮನ್ನು ಬಲಪಡಿಸುವಾತನು, ನಿಮಗೆ ಶಕ್ತಿ ಕೊಡುವಾತನು, ನಿಮಗೆ ಧೈರ್ಯ ಕೊಡುವಾತನು, ನಿಮ್ಮನ್ನು ಜಯದಲ್ಲಿ ನಡೆಸುವಾತನು, ನಿಮ್ಮನ್ನು ಎಬ್ಬಿಸುವಾತನು, ನಿಮ್ಮನ್ನು ಆಶೀರ್ವದಿಸುವಾತನು ನಿಮ್ಮ ಸಂಗಡ ಇದ್ದಾನೆ. ಅವನ ಜೊತೆಯಲ್ಲಿ ಇದ್ದುಕೊಂಡು ನೀವು ಇದನ್ನೆಲ್ಲ ಎದುರಿಸುವಾಗ ಜಯ ನಿಮ್ಮದೇ. ಹಾಗಾದ್ರೆ ಇವತ್ತು ನಾವು ಸತ್ಯ ತಿಳ್ಕೊಳ್ಳೋಣ, ಏಸು ಇದ್ದಾರ ಜೊತೆಯಲ್ಲಿ. ಏಸು ಜೊತೆಯಲ್ಲಿ ಇದ್ರೆ ಅಂತ ತಿಳ್ಕೊಳ್ಳಿ, ಬಾಕಿ ಎಲ್ಲವೂ ಸಾಧ್ಯವಾಯಿತು. ಬಾಕಿ ಎಲ್ಲವೂ ಸಾಧ್ಯವಾದ ಹಾಗೆ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಇನ್ನೊಂದು ವಾಕ್ಯ ಓದುವ.
2 ಕೊರಿಂಥಿ 3ನೇ ಅಧ್ಯಾಯ, 2 Corinthians chapter 3. 2 ಕೊರಿಂಥಿ 3ನೇ ಅಧ್ಯಾಯ ವಾಕ್ಯ 4. ಸ್ಕ್ರೀನ್ ಅಲ್ಲೂ ಸಹ ನಾನು ಹಾಕಿದ್ದೀನಿ, ನೋಡ್ಬೋದು, ಓದ್ಬೋದು. ಇಂಥ ಭರವಸವು ಕ್ರಿಸ್ತನ ಮೂಲಕವೇ ದೇವರ ಮುಂದೆ ನಮಗುಂಟು. ನಿಮ್ಮಿಂದಲೇ ಏನಾದರೂ ಉಂಟಾಯಿತೆಂದು ತೀರ್ಮಾನಿಸಿಕೊಳ್ಳುವುದಕ್ಕೆ ನಮ್ಮಷ್ಟಕ್ಕೆ ನಾವೇ ಸಮರ್ಥರಂತಲ್ಲ, ನಮಗಿರುವ ಸಾಮರ್ಥ್ಯವು ದೇವರಿಂದಲೇ ಬಂದದ್ದು. ನೋಡಿ, ಕೆಲವೊಮ್ಮೆ ನಾವು ತಿಳ್ಕೊಳ್ತೀವಿ ನಾನ್ ಮಾಡಬಲ್ಲೆ, ಅದು ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ ಈ ಲೋಕದವರು. ನಮ್ಮ ಊಹೆಯಲ್ಲಿರುತ್ತೆ ಅದು, ನಾನ್ ಮಾಡ್ತೀನಿ, ನನ್ನಿಂದ ಆಗತ್ತೆ, ನಾನೇನು ಕೊರತೆ ಉಳ್ಳವನಲ್ಲ ಅನ್ನುವಂತ ಓವರ್ ಕಾನ್ಫಿಡೆನ್ಸ್, ಅದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಇವತ್ತು. ನಾವು ಕರ್ತನು ಇಲ್ಲ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ನಾವು ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ವಾಕ್ಯ ನೋಡಿದ್ದೇವೆ ನಾವು, ಯೋಹಾನನ ಸುವಾರ್ತೆ 15:5. ನಾವು ಸ್ವತಃವಾಗಿ ನಮ್ಮ ಶರೀರದ ಬಲದಿಂದ, ನಮ್ಮ ಮನಸ್ಸಿನ ಒಂದು ವಿಲ್ ಪವರ್ ಇಂದ ನಾವು ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದು ತಾತ್ಕಾಲಿಕವಾಗಿರುತ್ತೆ, ಒಂದು ವೇಳೆ ಮಾಡಿದ್ರೂ ಸಹ ಅದು ತಾತ್ಕಾಲಿಕವಾಗಿರುತ್ತೆ. ಆದರೆ ನಮಗೆ ಸಾಮರ್ಥ್ಯ ಕೊಡುವ ದೇವರು ನಮ್ಮೊಂದಿಗಿದ್ದಾನೆ. ಆ ಸಾಮರ್ಥ್ಯದ ಜೊತೆಯಲ್ಲಿ ನಾವು ಈ ಲೋಕದಲ್ಲಿ ಬರುವ ಎಲ್ಲ ಸಂಕಷ್ಟವನ್ನು ಜಯಿಸಲಿಕ್ಕೆ ಸಾಧ್ಯ ಎಂಬ ವಾಕ್ಯದ ಅರ್ಥ ನಮಗೆ ತಿಳಿದುಕೊಂಡು ಆ ವಾಕ್ಯದಲ್ಲಿ ನಾವು ನೆಲೆಗೊಂಡಿರುವುದಾದರೆ, ಏನದು, ನನಗೆ ಕರ್ತನು ಶಕ್ತಿ ಕೊಡ್ತಾರೆ, ಆ ಶಕ್ತಿಯನ್ನು ಆಶ್ರಯಿಸಿಕೊಂಡು ಆಮೇಲೆ ನಾನು ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳುವಾಗ ಅದು ಸಾಧ್ಯವಾಗ್ತದೆ. ಆವಾಗ ಮಹಿಮೆ ಎಲ್ಲ ಕರ್ತನಿಗೆ ಸಿಗ್ತದೆ. ನಾನು ಒಬ್ಬನೇ ಸ್ವತಃ ವಿಚಾರದಲ್ಲಿ ಎಲ್ಲವನ್ನು ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳುವುದಾದ್ರೆ ಅದು ಖಂಡಿತ ಅಸಾಧ್ಯ ಆಗ್ಬೋದು. ನಾನೆಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ ತಿಳ್ಕೊಳ್ತೀನಿ. ಅದಕ್ಕೋಸ್ಕರ ಕರ್ತನ ಸಂಗಡ ಇರುವುದು ತುಂಬಾ ಅವಶ್ಯಕತೆ. ನಾನಿಲ್ಲದೆ ನೀವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕರ್ತನಾದ ಯೇಸು ನಮಗೆ ತನ್ನ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆತನು ನಮ್ಮ ಸಂಗಡ ಇರುವುದಾದರೆ ಮತ್ತು ನಾವು ಆತನ ಸಂಗಡ ಇರುವುದಾದರೆ ಎಲ್ಲವೂ ಮಾಡ್ಲಿಕ್ಕೆ ಸಾಧ್ಯ. ನೋಡಿ, ಆತನ ಇಷ್ಟ, ಆತನ ಚಿತ್ತ ಇದಾಗಿದೆ, ನಮ್ಮ ಜೊತೆಯಲ್ಲೇ ಇರಬೇಕು. ಇದು ಆತನ ಚಿತ್ತ. ಲವೋದಿಕೆ ಸಭೆಯಲ್ಲಿ ಹೇಳ್ತಾರೆ, ನಾನು ಬಾಗಿಲ ಹತ್ತಿರದಲ್ಲಿ ನಿಂತುಕೊಂಡು ನಾನು ತಟ್ಟುತ್ತಾ ಇದ್ದೇನೆ. ಇವತ್ತು ಅನೇಕ ವಿಶ್ವಾಸಿಗಳ ಜೀವಿತದಲ್ಲಿ ಈ ಒಂದು ಸನ್ನಿವೇಶಗಳು ಆಗಿರಬಹುದು. ಯೇಸು ಹತ್ತಿರದಲ್ಲೇ ಇದ್ದಾರೆ, ಜೀವನದಲ್ಲೇ ಇದ್ದಾರೆ, ಆದರೆ ಜೀವಿತದ ಹೊರಗಡೆ ಇದ್ದಾರೆ, ಒಳಗಡೆ ಇಲ್ಲ. ಯೇಸುವಿನಲ್ಲಿ ಇದ್ದೇವೆ, ಯೇಸುವನ್ನು ನಂಬಿದ್ದೇವೆ, ಯೇಸುವನ್ನು ಹಿಂಬಾಲಿಸ್ತಾ ಇದ್ದೇವೆ ಅನ್ನುವ ಒಂದು ಆಲೋಚನೆ ಇದೆ ಹೊರತು ಕ್ರಿಸ್ತನ ಹೊರಗಡೆ ನಿಂತು ತಟ್ತಾ ಇದ್ದಾರೆ. ಹೃದಯದಲ್ಲಿ ಆತನಿಗೆ ಸ್ಥಳವಿಲ್ಲ. ಹೃದಯದಲ್ಲಿ ಈ ಲೋಕದ ಸಂಗತಿಗಳು, ತನ್ನ ವಿಚಾರಗಳು, ತನ್ನ ಬುದ್ಧಿವಂತಿಕೆಗಳು ಇರಬಹುದು. ಆದರೆ ಕ್ರಿಸ್ತನ ಹೆಸರು ಮಾತ್ರ ಪಟ್ಟವನ್ನು ಕಟ್ಟಿಕೊಂಡು ನಾನು ಕ್ರಿಸ್ತನು, ನಾನು ಕ್ರಿಸ್ತನವನು, ನಾನು ಕ್ರಿಸ್ಟಿಯನ್ ಅಂತ ನಡೆದಾಡುವಂತ, ಬದುಕುವಂತ ಅನೇಕ ವಿಶ್ವಾಸಿಗಳು ಈ ಲೋಕದಲ್ಲಿ ಕಾಣಬಹುದು. ನೋಡಿ, ಹಾಗಿರುವುದಾದ್ರೆ ಅದೆಲ್ಲ ಟೊಳ್ಳಾಗಿದೆ, ಏನು ಪ್ರಯೋಜನ ಇಲ್ಲ. ಕಾರಣ ಕ್ರಿಸ್ತನು ಹೊರಗಡೆ ಇದ್ರೆ ನಾವೇನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಯೇಸು ಅನೇಕರಿಗೆ ಇವತ್ತು ಅವಸರ ಕೊಡ್ತಾ ಇದ್ದಾರೆ. ಏನು, ಕಟ್ತಾ ಇದ್ದೇನೆ, ನನ್ನನ್ನು ಒಳಗೆ ಕರೀರಿ, ನನಗೆ ನಿಮ್ಮ ಒಳಗೆ ಸ್ಥಾನ ಬೇಕು, ನಿಮ್ಮ ಒಳಗಡೆ ವಾಸ ಮಾಡುವುದೇ ನನ್ನ ಉದ್ದೇಶವಾಗಿದೆ, ನನ್ನೊಳಗೆ ಬರ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನ್ನ ಮನೆ ನಿಮ್ಮ ಹೃದಯ, ನನಗೆ ಅದೇ ಆಸೆ. ನನಗೋಸ್ಕರ ನೀವು ಕೈಯಿಂದ ಕಟ್ಟಬೇಕಾಗಿಲ್ಲ ಯಾವುದೇ ಸ್ಥಾನ ಮಾನ, ನಿಮ್ಮ ಹೃದಯ ನನಗೆ ಕೊಟ್ರೆ ಸಾಕು, ನಾನು ಅಲ್ಲಿ ವಾಸ ಮಾಡ್ತೇನೆ. ಯೇಸು ಹೇಳಿದ್ದಾರೆ, ನನ್ನ ವಾಕ್ಯಗಳನ್ನು ನೀವು ಪಾಲಿಸುವುದಾದ್ರೆ ನಾನು ನನ್ನ ತಂದೆಯು ಅವನೊಳಗಡೆ ಬಂದು ಮನೆಯನ್ನು ಕಟ್ಟಿ ವಾಸ ಮಾಡುವೆವು. ಸೊ ಆತನಿಗೆ ನಮ್ಮೊಳಗೆ ಬಂದು ವಾಸ ಮಾಡಲಿಕ್ಕೆ ಕೊಡುವಂತ ಅವಸರ ಇದಾಗಿದೆ. ಆತನ ವಾಕ್ಯವನ್ನು ನಾವು ಪಾಲಿಸ್ತಾ ಇರಬೇಕು.
ವಾಕ್ಯವು ಹೇಳಿದ ಹಾಗೆ ನಾವು ಪಾಲಿಸುವಾಗ ತಂದೆಯಾದ ದೇವರು, ಕ್ರಿಸ್ತನು, ಪವಿತ್ರಾತ್ಮನು, ಏಕ ದೇವರಾದವರು ನಮ್ಮೊಳಗೆ ಬಂದು ವಾಸ ಮಾಡ್ತಾರೆ. ಅವರ ಒಳಗಡೆ ಇರುವುದಾದರೆ ಎಲ್ಲ ಅದ್ಭುತಗಳ ಮೇಲೆ ಅದ್ಭುತಗಳು ಉಂಟಾಗ್ಲಿಕ್ಕೆ ಸಾಧ್ಯ. ಅಂತ ಸಂದರ್ಭದಲ್ಲಿ ಜೀವಿತದಲ್ಲಿ ಯುದ್ಧಗಳು ಬಂದೇ ಬರ್ತವೆ. ನೋಡಿ, ಜೀವಿತದಲ್ಲಿ ಯುದ್ಧಗಳು ಬಂದೇ ಬರ್ತವೆ. ಯೇಸು ಹೇಳಿದ್ದಾರೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು. ಇದು ದಿನಾಲೂ ಉಂಟು. ಲೋಕ ಅವಸಾನ ಆಗುವವರೆಗೂ, ಲೋಕ ಅಂತ್ಯ ಆಗುವವರೆಗೂ ಯುದ್ಧ ಉಂಟು, ಸಂಕಷ್ಟ ಉಂಟು ಅಂತ ಹೇಳಿದ್ದಾರೆ. ನೋಡಿ, ನಮ್ಮೆಲ್ಲರ ವೈಯಕ್ತಿಕವಾಗಿ ನೋಡುವುದಾದ್ರೆ ನಮ್ಮ ಯುದ್ಧಗಳೆಲ್ಲ ಬೇರೆ ಬೇರೆ ವಿಧಗಳಾಗಿರಬಹುದು, ಆದ್ರೆ ಎಲ್ಲರಿಗೂ ಯುದ್ಧ ಉಂಟು ಎಂಬುದು ಮರೆಯಬಾರದು. ಈ ಜೀವಿತವೇ ಒಂದು ಯುದ್ಧ ಅನ್ನೋದನ್ನು ಮರಿಬಾರದು. ನಾವು ಇದನ್ನು ಫೈಟ್ ಮಾಡಿ ಜಯಿಸ್ಬೇಕೆಂಬುದು ನಮ್ಮ ಒಳಗಡೆ ಒಂದು ಛಲವಾಗಿರ್ಬೇಕು. ಈ ಛಲವನ್ನು ಇವತ್ತು ನಾವು ಆತ್ಮದಲ್ಲಿ ಕಂಡುಕೊಳ್ಳುವರಾಗೋಣ. ಕ್ರಿಸ್ತ ಯೇಸುವಿನಲ್ಲಿ ನಾವು ಕಂಡುಕೊಳ್ಳುವರಾಗೋಣ. ಕ್ರಿಸ್ತ ಯೇಸುವಿನಲ್ಲಿ ದೃಢವನ್ನು ಪಡಿಸಿಕೊಳ್ಳೋಣ. ಇದನ್ನೇ ಕರ್ತನು ಇವತ್ತು ಆಸೆ ಪಡ್ತಾ ಇದ್ದಾನೆ. ತನ್ನನ್ನು ನಂಬಿರುವಂತ ತನ್ನ ಎಲ್ಲ ಮಕ್ಕಳು ಇವತ್ತು ಕ್ರಿಸ್ತ ಯೇಸುವಿನಲ್ಲಿ ಒಂದಾಗಿ ತಮ್ಮ ಜೀವಿತದಲ್ಲಿ ಬರುವಂತ ಪ್ರತಿಯೊಂದು ವಿಷಯಗಳನ್ನು ಒಂದು ಚಾಲೆಂಜ್ ಆಗಿ ಇಟ್ಟುಕೊಂಡು ಅದನ್ನು ಎದುರಿಸುತ್ತಾ ಮುಂದೆ ನುಗ್ಗುವವರಿಗೆ ಕರ್ತನು ಬಲಪಡಿಸುವನಾಗಿದ್ದಾನೆ. ಜಯಿಸುವವನು ನನ್ನ ಪಿತನ ರಾಜ್ಯದಲ್ಲಿ ನನ್ನ ಸಿಂಹಾಸನದ ಜೊತೆಯಲ್ಲಿ ಕೂತ್ಕೊಳ್ಳಿಕ್ಕೆ ನಾನು ಅವಸರ ಕೊಡ್ತೀನಿ. ಯಾರಿಗೆ? ಜಯವನ್ನು ಹೊಂದಿದವನಿಗೆ. ಹಾಗಾದ್ರೆ ಇವತ್ತು ಈ ಭೂಮಿಯಲ್ಲಿ ಜಯ ಹೊಂದುವುದು ಒಂದು ಇಂಟ್ರೆಸ್ಟಿಂಗ್ ಆದ ಸಂಗತಿಯಾಗಿದೆ. ಅದು ಕರ್ತನಿಗೆ ಇಷ್ಟ. ತನ್ನ ಮಕ್ಕಳು ಹೋರಾಟ ಮಾಡಬೇಕು, ಜಯಿಸ್ಬೇಕು ಅಂತ. ನೋಡಿ, ಪರೀಕ್ಷೆಯಲ್ಲಿ ಎರಡು ರೀತಿಯಾಗಿ ಪಾಸ್ ಆಗ್ಬಹುದು. ಒಂದು, ಹಣ ಕೊಟ್ಟು ಲಕ್ಷ ಕೋಟಿ ರೂಪಾಯಿ ಹಣ ಕೊಟ್ರೆ ಪಾಸ್ ಮಾಡಿ ಕೊಡ್ತಾರೆ, ಸರ್ಟಿಫಿಕೇಟ್ ಕೊಡ್ತಾರೆ. ಅದೇ ಇನ್ನೊಂದು, ಕಷ್ಟಪಟ್ಟು ಓದಿ ಸ್ವತಃ ಬರೆದು ಪಾಸ್ ಮಾಡಿಕೊಳ್ಳುವಂಥದ್ದು. ಎರಡು ರೀತಿಯ ವಿಧಗಳುಂಟು. ಅದನ್ನು ಯಾವುದನ್ನು ನಾವು ಚಾಯ್ಸ್ ಮಾಡ್ತೀವಿ ಎಂಬುದು ನಮ್ಮ ಕೈಯಲ್ಲಿದೆ, ತೀರ್ಮಾನ ನಮ್ಮ ಕೈಯಲ್ಲಿದೆ. ಆದರೆ ದೇವರ ಮುಂದೆ ನ್ಯಾಯವಾದದ್ದನ್ನು ಮಾತ್ರ ಆರಿಸಿಕೊಳ್ಳುವಂತ ತನ್ನ ನೀತಿವಂತರಾದ ಮಕ್ಕಳಿಗೆ ವಿಶೇಷವಾದ ಸನ್ಮಾನವನ್ನು ಕೊಡ್ಲಿಕ್ಕೆ ದೇವರು ಯಾವಾಗ್ಲೂ ತಯಾರಿರ್ತಾರೆ. ಹಣ ಕೊಟ್ಟು ಕಷ್ಟಪಡದೆ ಎಕ್ಸಾಮ್ ಅನ್ನು ಬರೆದು ಉತ್ತೀರ್ಣವಾಗುವ ಅಂತ ಯಾವ ಮಕ್ಕಳಿಗೂ ಅಥವಾ ಯಾವ ವ್ಯಕ್ತಿಯನ್ನು ಅವರ ಸ್ವಂತ ತಂದೆ ತಾಯಿ ಆಗ್ಲಿ ಅಥವಾ ದೇಶದ ಗಣ್ಯ ವ್ಯಕ್ತಿಗಳಾಗ್ಲಿ ಅಥವಾ ಈ ಸಮಾಜವಾಗ್ಲಿ ಸನ್ಮಾನಿಸುವುದಿಲ್ಲ. ಹಾಗಿರುವಾಗ ಇಡೀ ಪ್ರಪಂಚವನ್ನೇ ಸೃಷ್ಟಿಸಿದಂತ ದೇವರು ಸಹ ತನ್ನನ್ನು ನಂಬಿರುವಂತ ಮಕ್ಕಳು ನೀತಿಯಲ್ಲಿ ನಡೆದು ನೀತಿಯಲ್ಲಿ ಜಯವನ್ನು ಹೊಂದಿದವರಿಗೆ ಕಿರೀಟವನ್ನು ಕೊಡ್ಲಿಕ್ಕೆ ತಯಾರಿರ್ತಾರೆ. ಹಾಗಾದ್ರೆ ಇವತ್ತು ನಮ್ಮ ಭರವಸೆ ಕ್ರಿಸ್ತ ಯೇಸುವಿನ ಮೂಲಕವೇ ನಮಗೆ ಉಂಟು. ಅದೇನದು? ನಮಗೆ ಸಾಮರ್ಥ್ಯ ಕೊಡುವ ದೇವರಿಂದಲೇ ನಾವು ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ. ಇನ್ನೊಮ್ಮೆ ವಾಕ್ಯ ಓದುವ. 2 Corinthians chapter 12, 2 ಕೊರಿಂಥಿ 12ನೇ ಅಧ್ಯಾಯ ವಾಕ್ಯ 9. ನನ್ನ ಕೃಪೆ ನಿನಗೆ ಸಾಕು, ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾದ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ನೋಡಿ, ಯೇಸು ಹೇಳ್ತಿದ್ದಾರೆ, ನನ್ನ ಕೃಪೆ ನಿಮಗೆ ಯಾವಾಗ ಸಿಗ್ತದೆ? ಯಾವಾಗ ನಿಮ್ಮಲ್ಲಿ ಬಲಹೀನತೆ ಉಂಟಾಗ್ತದೋ ಆ ಸಮಯದಲ್ಲಿ ನಿಮಗೆ ಕೃಪೆ ಪ್ರತ್ಯೇಕವಾಗಿ ಸಿಗ್ತದೆ. ಇದು ವಾಕ್ಯ. ಬಲಹೀನತೆ ಇರುವಾಗಲೇ ಬಲವು ನಿಮ್ಮಲ್ಲಿ ಪೂರ್ಣ ಸಾಧಕವಾಗ್ತದೆ. ಯಾಕಂದ್ರೆ ನಮ್ಮ ಬಲ ಕುಂದಿ ಹೋಗಿರ್ತದಲ್ವಾ, ಮತ್ತೆ ಹೊಗಳಿಕೊಳ್ಳಿಕ್ಕೆ ಏನು ಇಲ್ಲ. ನನ್ನ ಶಕ್ತಿಯಿಂದ ಆದದ್ದಲ್ಲ ಅಂತ ನಾವು ಬೇರೆಯವರಿಗೆ ಹೇಳ್ಬೋದು. ಏನಾದ್ರೂ ಅದ್ಭುತಗಳನ್ನು ನಡೆಯುವಾಗ, ನಮ್ಮ ಜೀವನದಲ್ಲಿ ಏನಾದ್ರೂ ಸಾಧಿಸುವಾಗ, ಇದು ನನ್ನ ಶಕ್ತಿಯಿಂದ ಆದದ್ದಲ್ಲ,
ಇದು ಕರ್ತನ ಕೃಪೆಯಿಂದಲೇ, ಆತನು ನನ್ನನ್ನು ಬಲಪಡಿಸಿದನು, ಆತನು ಅದ್ಭುತ ಮಾಡಿದನು ಅಂತ ನಾವು ಪರರಿಗೆ ಹೇಳುವಾಗ ಅವರಲ್ಲಿ ಒಂದು ನಂಬಿಕೆ ಹುಟ್ಟುತ್ತದೆ. ಅದಕ್ಕೋಸ್ಕರ ಕರ್ತನ ಹೇಳ್ತಾ ಇದ್ದಾನೆ ಪೌಲನಿಗೆ, ನೋಡಪ್ಪ, ನಿನ್ನಲ್ಲಿ ಬಲಹೀನತೆ ಇದೆಯಾ, ನನ್ ಕೃಪೆ ಇದೆ ನಿನ್ಗೆ, ಅದ್ ಸಾಕು. ನೀನ್ ಯಾಕೆ ಭಯ ಪಡ್ತಾ ಇದೀಯಾ? ನಿನ್ನ ಬಲಹೀನತೆಯಲ್ಲಿ ನೀನಿವಾಗ ಕಷ್ಟ ಪಡ್ತಾ ಇದೀಯಾ, ಶರೀರದಲ್ಲಾಗ್ಲಿ ಮಾನಸಿಕವಾಗಿ ಯಾವುದೇ ವಿಷಯದಲ್ಲಾಗ್ಲಿ, ಅದರಲ್ಲಿಯೇ ನನ್ನ ಬಲ ನಿನಗೆ ಸಿಗ್ತದೆ. ಇವತ್ತು ನಮ್ಮೆಲ್ಲರ ಮಧ್ಯದಲ್ಲಿ ಯಾರಾದ್ರೂ ಮನಸ್ಸಿನಲ್ಲಿ ಕುಂದಿ ಹೋಗಿದ್ದಾರೆ, ನೋವನ್ನು ಅನುಭವಿಸ್ತಾ ಇದ್ದಾರೆ, ಶೋಧನೆಗಳನ್ನು ದಾಟಿ ಹೋಗ್ತಾ ಇದ್ದಾರೆ, ಅನೇಕ ಕಾಲದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ, ಆಗ್ತಾ ಇಲ್ಲ, ಸೋತು ಹೋಗಿ ನೊಂದುಕೊಂಡಿರಬಹುದು. ಅವರಿಗೆ ಒಂದು ಸಂದೇಶ, ಈ ನಿಮ್ಮ ಬಲಹೀನತೆಯಲ್ಲಿಯೇ ಕರ್ತನಾದ ಯೇಸುವಿನ ಬಲ ಪೂರ್ಣ ಸಾಧಕವಾಗುತ್ತದೆ ಎಂದು ನೀವು ನಂಬುವುದಾದರೆ, ಪೂರ್ಣ ನಂಬಿಕೆಯನ್ನು ಇಡುವುದಾದರೆ, ನೀವು ಅದ್ಭುತವನ್ನು ಕಾಣುವಿರಿ, ನೀವು ದೇವರ ಮಹಿಮೆಯನ್ನು ಕಾಣುವಿರಿ, ಆತನ ಅತಿಶಯವನ್ನು ಕಾಣುವಿರಿ. ನಂಬುವವರು ಆಮೇನ್ ಅಂತ ಹೇಳ್ಬಹುದು. Amen. ಆಮೆನ್ ಆಮೆನ್. ಎಸ್ ಎಸ್ ನೋಡಿ, ಈ ಜೀವಿತ ಕೇವಲ ಪಾಠ ಕಲಿಯುವುದಲ್ಲ, ಪಾಠವನ್ನು ಕಲಿತು ಅದ್ಭುತಗಳನ್ನು ಅನುಭವಿಸುವಂತದ್ದಾಗಿದೆ. ನಮ್ಮ ಅನೇಕ ಕ್ರೈಸ್ತರು ಪಾಠವನ್ನು ಮಾತ್ರ ಕಲಿತಾ ಇರ್ತಾರೆ, ಆದ್ರೆ ಅದ್ಭುತಗಳಲ್ಲಿ ನಡೆಯಲ್ಲ. ನೋಡಿ, ಕ್ರಿಸ್ತ ಜೀವಿತ ಎಂಬುದು ಒಂದು ಥೇರಿ ಮಾತ್ರ ಅಲ್ಲ, ಕ್ರಿಸ್ತಿಯ ಜೀವಿತ ಎಂಬುದು ಒಂದು ಅನುಭವವಾಗಿದೆ. ಪ್ರೈಸ್ ದ ಲಾರ್ಡ್. ಅನ್ಯ ಧರ್ಮದವರು ತಮ್ಮ ಧರ್ಮದ ವಿಷಯಗಳನ್ನೆಲ್ಲ ಒಂದು ಥೇರಿಯಾಗಿ, ಒಂದು ಸಂಸ್ಕೃತಿಯಾಗಿ, ಒಂದು ಅವರ ಏನು ರಿಲಿಜಿಯನ್ ಸಿಸ್ಟಮ್ ಆಗಿ, ಧರ್ಮವಾಗಿ ಅವರು ಅದನ್ನು ಫಾಲೋ ಮಾಡ್ತಾರೆ. ಆದ್ರೆ ಕ್ರಿಸ್ತ ನಂಬಿಕೆ ಎನ್ನುವುದು ಹಾಗಲ್ಲ. ಕ್ರಿಸ್ತ ನಂಬಿಕೆ ಎಂಬುದು ಒಂದು ಸಂಬಂಧ, ಕ್ರಿಸ್ತ ನಂಬಿಕೆ ಎಂಬುದು ಒಂದು ಅನುಭವ. ಇಟ್ಸ್ ಎಕ್ಸ್ಪೀರಿಯನ್ಸ್. ಎವ್ರಿ ಡೇ ಇಟ್ಸ್ ಎಕ್ಸ್ಪೀರಿಯನ್ಸ್. ಪ್ರತಿ ದಿನವೂ ಒಂದು ಅನುಭವದಲ್ಲಿ ನಡೆಯುವುದೇ ಕ್ರಿಸ್ತಿಯ ಜೀವಿತ. ಪ್ರತಿ ಕ್ಷಣದಲ್ಲಿ ಕ್ರಿಸ್ತನು ನನ್ನ ಜೊತೆಯಲ್ಲಿದ್ದು ಏನೋ ಮಾಡ್ತಾ ಇದ್ದಾರೆ, ನನ್ನ ಜೊತೆ ಪ್ರೇರಣೆ ಕೊಟ್ಟು ಮಾಡಿಸ್ತಾ ಇದ್ದಾರೆ, ಹೊಸ ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ, ಹೊಸ ಸಂಗತಿಗಳನ್ನು ಪ್ರಕಟಪಡಿಸ್ತಾ ಇದ್ದಾರೆ, ನನ್ನ ಜೀವಿತದಲ್ಲಿ ಇರುವಂತ ಅನೇಕ ವಿಷಯಗಳನ್ನು ಸಫಲಗೊಳಿಸ್ತಾ ಇದ್ದಾರೆ ಎನ್ನುವ ಒಂದು ಅನುಭವದಲ್ಲಿ ಜೀವಿಸುವುದೇ ಕ್ರಿಸ್ತಿಯ ನಂಬಿಕೆ ಆಗಿದೆ. ಅಲ್ಲದೆ ಸುಮ್ಮನೆ ನಾವು ಕಲ್ಪನೆಯಲ್ಲಿ ಮಾತ್ರ, ಅಂದ್ರೆ ಕಾಲ್ಪನಿಕವಾಗಿ ಕ್ರಿಸ್ತನು ಇದ್ದಾನೆ, ಆತನ ಒಂದು ಧರ್ಮವಿದೆ, ಆತನನ್ನು ಹಿಂಬಾಲಿಸುವುದು ಅಷ್ಟೇ ಅಂತ ತಿಳಿದುಕೊಂಡ್ರೆ ಅದು ಕೊನೆಯಲ್ಲಿ ವ್ಯರ್ಥವಾಗುವುದು. ಅನೇಕ ಕ್ರಿಸ್ತರು ಅದೇ ರೀತಿ ಬದುಕ್ತಾ ಇದ್ದಾರೆ. ನೋ, ಕ್ರಿಶ್ಚಿಯನ್ ಲೈಫ್ ಇಸ್ ಅ ಮಿರಾಕಲ್ ಲೈಫ್. ಇದು ಅದ್ಭುತವಾದಂತ ಜೀವಿತ. ಇದು ಕ್ರಿಸ್ತನ್ ಇವತ್ತು ದುಃಖ ಪಡ್ತಾ ಇದ್ದಾರೆ. ಅವ್ರು ಏನ್ ಹೇಳಿ ಹೋಗಿದ್ದಾರೋ ಆ ರೀತಿ ಆತನ ಮಕ್ಕಳು, ಆತನ ಶಿಷ್ಯರುಗಳು ಮಾಡ್ತಾ ಇಲ್ಲ. ನಿಮಗೆ ವಾಕ್ಯವನ್ನು ನೆನಪಿಸ್ತೀನಿ. ಯೇಸು 3.5 ವರ್ಷದಲ್ಲಿ ಮಾಡಿದಂತ ಅದ್ಭುತಗಳನ್ನು ನಾವು ಒಂದೊಂದಾಗಿ ನೋಡಿದ್ರೆ ನಮ್ಮ ಹೃದಯ ತುಂಬಿಕೊಳ್ತದೆ. ಹೌದಾ? ಹಸಿದವರಿಗೆ ಊಟ, ರೊಟ್ಟಿ ಮುರಿದು 1000 ಜನರಿಗೆ ಕೊಟ್ಟಿದ್ರು. ಕಾನಾನ್ ಮದುವೆಯಲ್ಲಿ ದ್ರಾಕ್ಷರಸ ತೀರಿದಾಗ ಅಲ್ಲಿ ಅದ್ಭುತವಾಗಿ ಅನೇಕರಿಗೆ ಹೊಸ ದ್ರಾಕ್ಷರಸವನ್ನು ಕುಡಿಸಿದ್ರು. ಅದೇ ರೀತಿಯಾಗಿ ನೀರಿನ ಮೇಲೆ ನಡೀತಾ ಪೇತ್ರನನ್ನು ಸಹ ನೀರಿನ ಮೇಲೆ ನಡೆಸಿದ್ರು. ಅದೇ ರೀತಿಯಾಗಿ ಕುಷ್ಠರೋಗಿಯನ್ನು, ಕೆಟ್ಟ ರೋಗವಾಗಿರುವಂತ, ಅಸಹ್ಯವಾದ ರೋಗವಾಗಿರುವಂತ ಕುಷ್ಠ ರೋಗವನ್ನು ಗುಣಪಡಿಸಿ ಅನೇಕರ ಮುಂದೆ ತನ್ನ ಸಾಮರ್ಥ್ಯವನ್ನು ಪ್ರಕಟಪಡಿಸಿದ್ರು. ಅದೇ ರೀತಿ ಕುರುಡರಿಗೆ ಕಣ್ಣು ಕೊಟ್ಟು ದೇವರ ಮಹಿಮೆ ಕಾಣುವಂತೆ ಮಾಡಿದ್ರು. ಅನೇಕ ಕಿವುಡರಿಗೆ, ಮೂಕರಿಗೆ ಅದ್ಭುತವಾಗಿ ಗುಣಪಡಿಸಿದ್ರು. 38 ವರ್ಷದಿಂದ ರೋಗಿಯಾಗಿ ನರಳುತ್ತಿದ್ದಂತ ವ್ಯಕ್ತಿಯನ್ನು ಬೆತ್ಸೈದ ಕೊಳದ ಹತ್ತಿರ ಸೌಖ್ಯಪಡಿಸಿ, ಕ್ಷಣ ಮಾತ್ರದಲ್ಲೇ ಸೌಖ್ಯಪಡಿಸಿ, ಇಡೀ ಯಹೂದ್ಯ ಧರ್ಮವನ್ನೇ ಮೇಲೆ ಕೀಳು ಮಾಡಿದಂತ ಯೇಸು ತಾನು ಯಾರು ಎಂಬುದನ್ನು ಅಲ್ಲಿ ತೋರಿಸಿಕೊಟ್ರು. ಅವರು ಪಾಲಿಸಿದಂತ ನೇಮ ನಿಷ್ಠೆಗಳಿಂದಲ್ಲ, ದೇವರ ಜೊತೆ ಇಟ್ಟಿರುವಂತ ನಿಜವಾದ ಪ್ರೀತಿ, ನಿಜವಾದ ಸಂಬಂಧದಿಂದಲೇ ಈ ಅದ್ಭುತಗಳನ್ನು ನೋಡ್ಲಿಕ್ಕೆ ಸಾಧ್ಯವೆಂಬುದು ಯಹೂದಿಗಳಿಗೆ ತೋರಿಸಿಕೊಟ್ರು.
ಕೊಳೆತು ಹೋದಂತ ಶರೀರವನ್ನು 4 ದಿನಗಳ ನಂತರ ಜೀವನ ಕೊಟ್ಟು ಪುನರುತ್ಥಾನಗೊಳಿಸಿದಂತ ಯೇಸು ಇಡೀ ಲೋಕಕ್ಕೆ ತಾನ್ಯಾರೆಂಬುದು, ತಾನೇ ಜೀವವು ಪುನರುತ್ಥಾನವೂ ಆಗಿದ್ದೇನೆ ಎಂಬುದನ್ನು ತೋರಿಸಿಕೊಟ್ರು. ಸೊ ತನ್ನನ್ನು ಹಿಂಬಾಲಿಸುವವರು, ತನ್ನನ್ನು ನಂಬುವವರು, ತಾನು ಮಾಡಿದಂತ ಕ್ರಿಯೆಗಳಿಗಿಂತ ಹೆಚ್ಚಿನದು ಆತನು ಮಾಡಲಿಕ್ಕೆ ಸಾಧ್ಯ ಎಂದು ವಾಕ್ಯದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಐ ಥಿಂಕ್ ಜಾನ್ 8:12 ಅಥವಾ 8:14 ಇರಬೇಕು. ನನ್ನನ್ನು ನಂಬುವವನು ನಾನು ನಡೆಸಿದ ಕಾರ್ಯಗಳಿಗಿಂತ ಹೆಚ್ಚಿನದನ್ನು ಮಾಡಲಿಕ್ಕೆ ಸಾಧ್ಯ ಅಥವಾ ಮಾಡುವವನು ಅಂತ ವಾಕ್ಯ ಹೇಳಿದ್ದಾರೆ. ಹಾಗಾದ್ರೆ ನಾವೆಲ್ಲರೂ ಇವತ್ತು ಯಾವ ಹಂತದಲ್ಲಿ ಜೀವಿಸ್ತಾ ಇದ್ದೇವೆ, ಯಾವ ವಿಧದಲ್ಲಿ ನಾವು ಕ್ರಿಸ್ತಿಯ ಜೀವಿತವನ್ನು ಜೀವಿಸ್ತಾ ಇದ್ದೇವೆ ಎಂಬುದು ಒಂದು ಸವಾಲಾಗಿದೆ. ಯಾತಕ್ಕಾಗಿ ಕ್ರಿಸ್ತನು ನಮ್ಮನ್ನು ಆರಿಸಿಕೊಂಡರು? ಯಾತಕ್ಕಾಗಿ ಕ್ರಿಸ್ತನು ನಮ್ಮನ್ನು ಆತನ ರಾಜ್ಯದಲ್ಲಿ ಕರೆದರು? ಆತನು ಹೇಳಿದನು, ನನ್ನನ್ನು ನಂಬುವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವು. ರೋಗಿಗಳ ಮೇಲೆ ಕೈ ಇಡಲು ಅವರು ಸೌಖ್ಯವನ್ನು ಹೊಂದಿಕೊಳ್ಳುವರು. ವಿಷ ಪದಾರ್ಥಗಳನ್ನೇನಾದ್ರೂ ಕುಡಿದರೆ ಅವರಿಗೆ ಯಾವ ಹಾನಿ ಉಂಟಾಗದು. ಅವರು ದೆವ್ವಗಳನ್ನು ಓಡಿಸುವರು, ಅವರು ಬಂಧಿತರನ್ನು ಬಿಡಿಸುವರು, ಸತ್ತವರನ್ನು ಅವರು ಎಬ್ಬಿಸುವರು. ಹೌದಾ? ಸೊ ಇವತ್ತು ಅದೆಲ್ಲ ನಡಿಬೇಕಾದ್ರೆ ನಾವು ಕ್ರಿಸ್ತನ ಸಂಗಡ ಇರಬೇಕು. ಕ್ರಿಸ್ತನ ಸಂಗಡ ಇರುವುದಾದರೆ ಕ್ರಿಸ್ತನು ನಮ್ಮ ಸಂಗಡ ಇರುವನು, ನಮ್ಮನ್ನು ಬಲಪಡಿಸುವನು. ಆಗ ನಾವು ಹೇಳಬಹುದು, ನನ್ನನ್ನು ಬಲಪಡಿಸುವ ಆತನಿಂದ ನಾನು ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯವೆಂಬುದಾಗಿ. ಥ್ಯಾಂಕ್ ಯು ಜೀಸಸ್. ಎಫೆಷಿಯನ್ಸ್ 3:16. ಎಫೆಸ 3:16. For this reason I bow my knees to the Father, our Lord Jesus Christ. No, Ephesians 3:16. ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ, ಕ್ರಿಸ್ತನು ನಿಮ್ಮ ನಂಬಿಕೆ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲವನ್ನು ಹೊಂದಿಕೊಳ್ಬೇಕು. ನಮ್ಮ ಎಷ್ಟು ಜನರಲ್ಲಿ ಆ ವಿಶೇಷ ಬಲ ಇದೆ. ಆ ಬಲ ಸಿಗುವುದೇ ಯೇಸುವಿನ ಆತ್ಮನ ಮೂಲಕ. ನಮ್ಮ ಆಂತರ್ಯದಲ್ಲಿ, ಹೊರಗಿನ ಬಾಹ್ಯ ರೂಪದಲ್ಲಿ ಏನು ದೇವರು ನೋಡಲ್ಲ ಜಾಸ್ತಿಯಾಗಿ. ಚೆನ್ನಾಗಿ ಬಟ್ಟೆ ಹಾಕಿ ನೀಟಾಗಿದ್ರೆ ಆಯ್ತು ಅಷ್ಟೇ. ಆದ್ರೆ ಆಂತರ್ಯದಲ್ಲಿ ವಿಶೇಷ ಬಲ. ಪೌಲನು ಬಡತನ, ಹಸಿವು, ಕೊರತೆ, ಹೌದಾ, ಮರಣ, ಜೈಲು, ಸಮೃದ್ಧಿಯೂ ಸಹ ನೋಡಿದ್ದಾನೆ. ತೃಪ್ತಿ, ಎಲ್ಲದರಲ್ಲಿಯೂ ಆತನು ಕುಂದಿ ಹೋಗಲೇ ಇಲ್ಲ. ಯಾವುದಕ್ಕೂ ಚಿಂತೆ ಮಾಡಲೇ ಇಲ್ಲ. ಆತನೇ ಬರೀತಾನೆ, ಚಿಂತಿಸಬೇಡಿರಿ, ಸಂತೋಷವುಳ್ಳವರಾಗಿರಿ ಕರ್ತನಲ್ಲಿ. ಪುನಃ ನಾನು ನಿಮ್ಗೆ ಹೇಳ್ತೇನೆ, ಕರ್ತನಲ್ಲಿ ಸಂತೋಷಿಸಿರಿ. ಕಾರಣ ಆತನ ಒಳಗಡೆ, ಆತನ ಆಂತರ್ಯದಲ್ಲಿ ವಿಶೇಷ ಬಲವಿತ್ತು. ನಾವೆಲ್ಲರೂ ಇವತ್ತು ವಿಶೇಷ ಬಲವನ್ನು ಹೊಂದಿಕೊಳ್ಳುವವರಾಗಬೇಕು. ಇದನ್ನು ಕೊಡ್ಲಿಕ್ಕೆ ಕರ್ತನು ತಯಾರಿದ್ದಾರೆ. ನಮ್ಮಲ್ಲಿ ಒಂದು ಆಸೆ ಹುಟ್ಟಬೇಕು. ಆ ವಿಶೇಷ ಬಲವಿರುವುದಾದ್ರೆ ನಮ್ಮ ಜೀವಿತದಲ್ಲಿ ವಿಶೇಷವಾದ ಸಂಗತಿಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ. ನಮ್ಮೆಲ್ಲರಿಗೂ ವಿಶೇಷ ಕೇಳುವುದು ಮತ್ತೆ ಅನುಭವಿಸುವುದು ಅಥವಾ ನೋಡುವುದು ಎಲ್ಲರಿಗೂ ಇಷ್ಟವಾದಂತ ಸಂಗತಿ ಅಲ್ವಾ? ಯಾಕಂದ್ರೆ ಎಲ್ಲಾ ದಿನ ಒಂದೇ ತರ ಇರುತ್ತೆ, ಸ್ವಲ್ಪ ಬೇಸರ ಸಹ ಆಗಿರುತ್ತೆ. ಆದ್ರೆ ವಿಶೇಷ ದಿನಗಳನ್ನು, ವಿಶೇಷ ಸಂಗತಿಗಳನ್ನು, ವಿಶೇಷ ವಸ್ತುಗಳನ್ನು ನಾವು ನೋಡುವಾಗ, ಅನುಭವಿಸುವಾಗ ಅದು ಸಂತೋಷವನ್ನೇ ಉಂಟು ಮಾಡ್ತದೆ. ಹಾಗಾದ್ರೆ ನಮ್ಮ ಈ ಕ್ರಿಸ್ತಿಯ ಜೀವಿತದಲ್ಲಿ ನಾವು ಹಾದು ಹೋಗುತ್ತಿರುವ ಈ ಮಾರ್ಗದಲ್ಲಿ ಈ ಒಂದೊಂದು ದಿವಸವೂ ಸಹ
ಕರ್ತನ ಮುಂದೆ ಅಮೂಲ್ಯವಾದದ್ದೆಂದು ತಿಳಿದುಕೊಂಡು ನಮ್ಮ ಆಂತರ್ಯದಲ್ಲಿ ವಿಶೇಷ ಬಲವನ್ನು ಹೊಂದಿದವರಾಗಿರುವ ನಾವುಗಳು ದಿನಾಲು ನಮ್ಮ ಜೀವಿತದಲ್ಲಿ ಒಂದು ವಿಶೇಷ ನಡೀತಾ ಇರಬೇಕು. ಇಟ್ಸ್ ಅ ಸ್ಪೆಷಲ್. ಬಿಕಾಸ್ ನಾವು ಯಾಕಂತ ಹೇಳಿದ್ರೆ, ಕರ್ತನಾದ ಯೇಸುವಿನಲ್ಲಿ ಇರುವವರೆಲ್ಲರೂ ನೂತನ ಸೃಷ್ಟಿಯಾದವರು, ಹೊಸ ಸೃಷ್ಟಿಗಳು ನಾವೆಲ್ಲ. ಅದಕ್ಕೆ ಅರ್ಥ ಇದೆ ಅಲ್ವಾ? ನಾವು ಇನ್ನೂ ಸಹ ಹಳೆಯ ಅನುಭವದಲ್ಲಿ ಜೀವಿಸ್ತಾ ಇದ್ದೇವೆ. ನಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ಳೋಣ, ನಮ್ಮ ಮನಸ್ಸನ್ನು, ವಿಚಾರಗಳನ್ನು ಬದಲಾಯಿಸಿಕೊಳ್ಳೋಣ, ನಮ್ಮ ಮನಸ್ಸನ್ನು ನೂತನ ಮಾಡಿಕೊಳ್ಳೋಣ, ರೋಮ 12:1-2 ಹೇಳ್ತದೆ, ನಿಮ್ಮ ಮನಸ್ಸನ್ನು ನೂತನ ಮಾಡಿಕೊಳ್ಳಿರಿ, ನಿಮ್ಮ ವಿಚಾರಗಳನ್ನೆಲ್ಲ ಬದಲಾಯಿಸ್ಕೊಳ್ಳಿ. ನೀವು ಕರ್ತನಲ್ಲಿ ಹಳೆಯವರಲ್ಲ, ಇನ್ನು ನೀವು ಹೊಸಬರಾಗಿದ್ದೀರಾ. ನೀವು ಸತ್ತು ಪುನರುತ್ಥಾನ ಆಗಿದ್ದೀರಾ ಕರ್ತನಾದ ಯೇಸುವಿನಲ್ಲಿ. ನಾವು ಪರಲೋಕದವರು, ಪರಲೋಕದ ವಿಷಯಗಳನ್ನು ಚಿಂತಿಸುವವರಾಗಿದ್ದೇವೆ. ಭೂಮಿಗೆ ಸಂಬಂಧಪಟ್ಟ ವಿಷಯಗಳ ಮೇಲೆ ಜಾಸ್ತಿ ನಾವು ಮನಸ್ಸನ್ನು ಇಡದೆ, ಕೊಲೊಸೆ 3:1 ಹೇಳ್ತದೆ, ನಾವು ಪರಲೋಕದಲ್ಲಿ ಇರುವಂತ ವಸ್ತುಗಳ ಮೇಲೆ ಮನಸ್ಸಿಡುವವರಾಗಿದ್ದೇವೆ. ಸೊ ಪರಲೋಕದಲ್ಲಿರುವ ಸಂಗತಿಗಳ ಮೇಲೆ ಮನಸ್ಸಿಡುವುದಂತ ಹೇಳಿದ್ರೆ ಜೀವನ, ಸೌಖ್ಯ, ಆರೋಗ್ಯ, ಆತ್ಮಿಕ ರಕ್ಷಣೆ, ಆತ್ಮಗಳು ದೇವರ ರಾಜ್ಯಕ್ಕೆ ಬರುವುದು, ಸೌಖ್ಯವನ್ನು ಪಡೆದುಕೊಳ್ಳುವುದು, ಅದ್ಭುತಗಳು ಅವರ ಜೀವಿತದಲ್ಲಿ ಆಗುವುದು, ಅವರ ಬಂಧನಗಳು ಮುರಿದು ಹೋಗುವುದು, ಅವರ ಸಂಕಷ್ಟಗಳು ನೀಗುವುದು, ಅವರಲ್ಲಿರುವ ದೆವ್ವಗಳು ಬಿಡುಗಡೆ ಆಗುವುದು, ಅವರು ದುಷ್ಟನ ಕೈಯಿಂದ ಬಿಡುಗಡೆ ಹೊಂದಿ, ಸೆರೆಯಿಂದ ಬಿಡುಗಡೆ ಹೊಂದಿ, ನಿತ್ಯ ನೆಮ್ಮದಿಗೆ ಬಂದು ಕರ್ತನಲ್ಲಿ ನಿತ್ಯ ಜೀವನ ಹೊಂದಿಕೊಳ್ಳುವುದೇ ಈ ಭೂಲೋಕದಲ್ಲಿ ನಾವು ನೋಡ್ಲಿಕ್ಕಿರುವಂತ ವಿಶೇಷವಾದ ಸಂಗತಿಗಳು. ಬಾಕಿ ಎಲ್ಲ ನಮಗೆ ಬೇಕಾಗಿರೋಂಥ ಕೊರತೆಗಳು, ಊಟ, ಬಟ್ಟೆ, ಹಣ, ಹುದ್ದೆ ಇವೆಲ್ಲ ಕೊಡ್ತಾರೆ ಅಂತ ಅವರು ಪ್ರಾಮಿಸ್ ಮಾಡಿದ್ದಾರೆ. ನಮ್ಮ ಮೊದಲನೆಯ ಆಸೆ ಕರ್ತನಲ್ಲಿ ನಾವು ಅದ್ಭುತಗಳನ್ನು ನೋಡ್ಬೇಕು. ನಾವು ಒಬ್ಬರಿಗೋಸ್ಕರ ಪ್ರಾರ್ಥಿಸುವಾಗ ಅವರ ಜೀವನದಲ್ಲಿ ಅದ್ಭುತ ಆಗುವುದನ್ನು ನಾವು ನೋಡ್ಬೇಕು. ದೇವರು ನನ್ನ ಜೀವನದಲ್ಲಿ ಅದ್ಭುತ ಮಾಡಿದ್ರು ಅಂತ ಅವ್ರು ಹೇಳುವಾಗ ನಾವು ಸಂತೋಷಗೊಳ್ತೀವಿ. ಪ್ರೈಸ್ ದಿ ಲಾರ್ಡ್. ನಾವು ಸಂತೋಷಗೊಳ್ತೀವಿ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದಿ ಲಾರ್ಡ್. ನಮ್ಮ ಜೀವನದಲ್ಲಿ ಸಾಕ್ಷಿ ಇರಬೇಕು, ವಿಶೇಷವಾದ ಸಾಕ್ಷಿಗಳಿರ್ಬೇಕು. ನಾನು ಈ ವಾರದಲ್ಲಿ ಒಬ್ಬರ ಮನೆಯಲ್ಲಿ ಪ್ರಾರ್ಥನೆಗೆ ಹೋದಾಗ ಒಂದು ಸ್ತ್ರೀಯು, ಅವರು ಒಂದು ಸಾಕ್ಷಿಯನ್ನು ಹೇಳಿದ್ರು. ಅವರ ತಾಯಿ, ವಯಸ್ಸಾದ ತಾಯಿ, ಬಿದ್ದು ಕೈ ಮುರಿದುಕೊಂಡು ಕೈಗೆ ಫ್ರಾಕ್ಚರ್ ಆಗಿತ್ತು. ಆಸ್ಪತ್ರೆಯಲ್ಲಿ ತೆಗೆದುಕೊಂಡು ಹೋದಾಗ ಅವ್ರು ಹೇಳಿದ್ರು, ಇದಕ್ಕೆ ಆಪರೇಟ್ ಮಾಡಬೇಕು, ಪ್ಲೇಟ್ ಅನ್ನು ಹಚ್ಚಿ ಪ್ಲೇಟ್ ಅನ್ನು ಜಾಯಿನ್ ಮಾಡಬೇಕು, ಅಂದ್ರೆ ಕಬ್ಬಿಣದ ಪ್ಲೇಟ್ ಅನ್ನು ಜಾಯಿನ್ ಮಾಡಬೇಕು, ಹೀಗೆಲ್ಲ ಹೇಳಿದ್ರು ಆ ವಯಸ್ಸಾದಂತ ತಾಯಿಗೆ. ಸೊ ಇವರು ಏನ್ ಮಾಡಿದ್ರು, ಮಗಳು ತುಂಬಾ ನಂಬಿಕೆ, 10 ಕಣ್ಣೀರಿತ್ತು, ಪ್ರಾರ್ಥನೆ ಮಾಡ್ತಾ ಇದ್ರು. ಅಲ್ಲಿಂದ ಬೇರೆ ಆಸ್ಪತ್ರೆಗೆ ಮಂಗಳೂರಿಗೆ ಕಂಡುಕೊಂಡು ಹೋದ್ರು. ಅಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಡಾಕ್ಟರ್ಗಳೆಲ್ಲ ಪುನಃ ಚೆಕ್ ಮಾಡ್ತಾ ಇದ್ದಾರೆ. ಚೆಕ್ ಮಾಡಿ ಎಲ್ಲ ಆದ್ಮೇಲೆ ಎಕ್ಸ್ರೇ ಎಲ್ಲ ತೆಗೆದು ಬ್ಯಾಂಡೇಜ್ ಎಲ್ಲ ಹಾಕಿದ್ರು. ಆಮೇಲೆ ಹೇಳಿದ್ರು, ನೀವು ಇವಾಗ ನಿಮ್ಮ ತಾಯಿಯನ್ನು ಮನೆಗೆ ಕರ್ಕೊಂಡು ಹೋಗ್ಬೋದು. ಒಂದು ವಿಷಯ ಹೇಳಲಿಕ್ಕೆ ಮರ್ತೋಯ್ತು. ಮೊದಲನೇ ಆಸ್ಪತ್ರೆಗೆ ಹೋದಾಗ ಅವ್ರು ಹೇಳಿದ್ರು, ಆಪರೇಷನ್ ಮಾಡ್ಲಿಕ್ಕೆ 40,000 ರೂಪಾಯಿ ಖರ್ಚಾಗ್ಬೋದು ಅಂತ. ಆದ್ರೆ ಎರಡನೇ ಆಸ್ಪತ್ರೆಯಲ್ಲಿ ಹೇಳಿದ್ರು, ನೀವು ಮನೆಗೆ ಕರ್ಕೊಂಡು ಹೋಗಿ, ಸ್ವಲ್ಪ ದಿನದಲ್ಲಿ ಗುಣ ಆಗ್ತದೆ ಅಂತ. ನೋಡಿ, ಅವರ ಕಣ್ಣೀರು ದೇವರು ನೋಡ್ತಾ ಇದ್ರು. ಅವರ ಮನದ ಆಸೆಗಳು, ಆ ಒಂದು ಪ್ರಾರ್ಥನೆ ದೇವರು ಕೇಳ್ತಾ ಇದ್ರು. ಇವತ್ತು ನಮ್ಮ ಮನದಲ್ಲಿ, ನಮ್ಮ ಆಂತರ್ಯದಲ್ಲಿ ಇವತ್ತು ಏನಿದೆ? ಕರ್ತನ ವಿಷಯವಾಗಿ ನಡೀತಾ ಇದೆಯೋ ಅಥವಾ ಲೋಕಕ್ಕೆ ಸಂಬಂಧವಾದಂತ ಚಿಂತೆಗಳನ್ನು ನಮ್ಮನ್ನು ಕಾಡ್ತಾ ಇದೆಯೋ? ನಾವು ನಮ್ಮನ್ನೇ ವಿಚಾರಿಸಿಕೊಳ್ಳೋಣ. ನಾವು ಹೆಚ್ಚಿನ ಸಮಯ ನಮ್ಮ ಆಂತರ್ಯದಲ್ಲಿ ಲೋಕಕ್ಕೆ ಸಂಬಂಧಪಟ್ಟಂತ ಚಿಂತೆಗಳನ್ನು ಹಾಕಿಬಿಟ್ಟು ಅದನ್ನು ಧ್ಯಾನಿಸ್ತಾ ಇರ್ತೇವೆ, ಅದನ್ನು ಮೆಲುಕು ಹಾಕ್ತಾ ಇರ್ತೇವೆ. ಹೇಗೆ ಒಂದು ಹಸು ಅಥವಾ ಆಕಳು, ದನ ಹುಲ್ಲುಗಳನ್ನೆಲ್ಲ ತಿಂತವೆ, ಹೊರಗಡೆ ಹೋಗಿ ಮೇಯ್ತದೆ. ರಾತ್ರಿ ಸಮಯದಲ್ಲಿ ಕೊಟ್ಟಿಗೆಯಲ್ಲಿ ಕೂತ್ಕೊಂಡು ಸ್ವಲ್ಪ ಸ್ವಲ್ಪ ಹೊರಗಡೆ ಹಾಕಿ
ಅದನ್ನು ಜಗಿದು 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 ತಿಂದ ಹಾಗೆ ನಾವೆಲ್ಲ ದಿನದಲ್ಲಿ ಕಂಡಂತ ನಮ್ಮ ಎಲ್ಲ ದುಃಖ ನೋವುಗಳನ್ನೆಲ್ಲ ರಾತ್ರಿ ಸಮಯದಲ್ಲಿ ಮಲ್ಕೊಂಡು ಚಿಂತಿಸ್ತಾ ಇರ್ತೀವಿ ಆಂತರ್ಯದಲ್ಲಿ. ಇದರಿಂದ ನಮ್ಮ ಜೀವಿತವು ಇನ್ನಷ್ಟು ಕುಂದುವುದೇ ಹೊರತು ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಅದರ ಬದಲಿಗೆ ನಮ್ಮ ಚಿಂತೆಗಳನ್ನೆಲ್ಲ ಆತನ ಹೆಗಲ ಮೇಲೆ ಹಾಕಿ, ಕರ್ತನೆ, ನನಗೆ ಗೊತ್ತುಂಟು, ನನಗೆ ತಿಳಿದಿದೆ ನೀನು ನನ್ನ ಬಗ್ಗೆ ಯೋಚನೆ ಮಾಡುವವನು, ಅದಕ್ಕೋಸ್ಕರ ನಾನೆಲ್ಲ ಈ ಭಾರವನ್ನು ನಿನ್ನ ಮೇಲೆ ಹಾಕ್ತೇನೆ, ನಾನ್ ಚಿಂತಿಸುವುದಿಲ್ಲ, ನೀನ್ ನನಗೋಸ್ಕರ ಚಿಂತಿಸು ಅಂತ ಹೇಳಿ ಪರಲೋಕದ ಸಂಗತಿಗಳನ್ನು ಅಂದ್ರೆ ದೇವರ ವಾಕ್ಯವನ್ನು, ವಿಶೇಷ ವಾಕ್ಯಗಳನ್ನು, ಕರ್ತನನ್ನು ನನ್ನನ್ನು ಬಲಪಡಿಸು ಆತನಲ್ಲಿದ್ದುಕೊಂಡು ನಾನೆಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಕರ್ತನು ಹೇಳಿದ್ದಾರೆ. ತನ್ನ ಶ್ರೀಮಂತಿಕೆಯಿಂದ, ತನ್ನ ಮಹಿಮೆಯಿಂದ ಕರ್ತನು ನನ್ನ ಎಲ್ಲ ಅವಶ್ಯಕತೆಗಳನ್ನು ನೀಗಿಸುವನಾಗಿದ್ದಾನೆ ಎಂಬ ವಾಕ್ಯವನ್ನು ಧ್ಯಾನಿಸಬೇಕು. ಕರ್ತನಲ್ಲಿ ಇದ್ದುಕೊಂಡು ಎಲ್ಲವೂ ಸಾಧ್ಯ, ಆತನನ್ನು ನಂಬುವವರಿಗೆ ಎಲ್ಲವೂ ಸಾಧ್ಯ ಎಂಬ ವಿಷಯವನ್ನು ನಾವು ಧ್ಯಾನಿಸುವರಾಗಬೇಕು. ನಂಬಿಕೆ ವಾರ್ತೆಗಳನ್ನು ನಾವು ಧ್ಯಾನಿಸ್ತಾ ಇರುವಾಗ, ಮೆಲುಕು ಹಾಕ್ತಾ ಇರುವಾಗ ಅಲ್ಲಿ ಜೀವವು ಉತ್ಪತ್ತಿ ಆಗ್ತದೆ, ಜೀವ ಉಟ್ಕೊಳ್ಳಿಕ್ಕೆ ಆರಂಭಿಸ್ತದೆ. ಯಾಕೆಂದ್ರೆ ಆತನ ವಾಕ್ಯ ಎಂಬುದು ಬೀಜ, ಆ ಬೀಜ ಎಂಬುದು ಜೀವವುಳ್ಳ ಬೀಜ. ಅದನ್ನು ನಮ್ಮ ಹೃದಯವೆಂಬ ಬೀಜ ಆ ನೆಲದಲ್ಲಿ ನಾವು ಬಿತ್ತುವಾಗ ಆ ಬೀಜವು ಬಿತ್ತಲ್ಪಟ್ಟು ಅದರಲ್ಲಿರುವ ಜೀವವು ಮೊಳಕೆ ಹೊಡೆದು ಅಲ್ಲಿ ಸಸಿಯಾಗಿ ಹುಟ್ಲಿಕ್ಕೆ ಆರಂಭಿಸ್ತದೆ. ಅದಕ್ಕೋಸ್ಕರ ಆಂತರ್ಯದಲ್ಲಿ ಕೇವಲ ಆತನ ಜೀವವುಳ್ಳ ವಾಕ್ಯಗಳನ್ನು ನಾವು ಮೆಲುಕು ಹಾಕ್ತಾ ಇರಬೇಕು. ಆಂತರ್ಯದಲ್ಲಿ ಈ ಲೋಕದ ಸಂಗತಿ ಬರಬಾರದು, ಅದೆಲ್ಲ ಗಾರ್ಬೇಜ್. ಯಾಕಂದ್ರೆ ದೇವರ ಸನ್ನಿಧಿಯಲ್ಲಿ, ದೇವರ ಸಮ್ಮುಖದಲ್ಲಿ ಅಸಾಧ್ಯವೆಂಬ ಮಾತೇ ಇಲ್ಲ. ಪರಲೋಕ ರಾಜ್ಯದ ಪುಸ್ತಕದಲ್ಲಿ, ಜೀವಿತದ ಪುಸ್ತಕದಲ್ಲಿ, ಅಲ್ಲಿ ಇರುವಂತ ಯಾವುದೇ ರೆಕಾರ್ಡ್ ಬುಕ್ ಅಲ್ಲಿ ಅಸಾಧ್ಯವೆಂಬ ಶಬ್ದವಿಲ್ಲ. ಎಷ್ಟು ಜನ ನಂಬ್ತೀರಿ? ನಂಬುವರು? ಆಮೆನ್. Amen. ಎಸ್ ಎಸ್ ಎಸ್, ಆಮೆನ್ ಆಮೆನ್. ಇದು ಸತ್ಯ. ಕರ್ತನಿಗೆ, ಆತನ ಮುಂದೆ ಅಸಾಧ್ಯವೆಂಬ ಒಂದು ಸಂಗತಿನೇ ಇಲ್ಲ. ಹಲ್ಲೆಲೂಯಾ. ಆ ವಾಕ್ಯ, ಆ ವಿಷಯ, ಆ ಸಂದೇಶ ನಾವು ಧ್ಯಾನಿಸ್ಬೇಕು ಆಂತರ್ಯದಲ್ಲಿ. ನೋಡಿ, ನಮ್ಮಲ್ಲಿ ಕೆಲವರು ಹೇಳ್ಬೋದು, ನನ್ನಲ್ಲಿ ಒಳ್ಳೆ ಎಜುಕೇಶನ್ ಇಲ್ಲ, ಶಿಕ್ಷಣ ಇಲ್ಲ, ಅಷ್ಟೊಂದು ನನಗೆ ತಿಳುವಳಿಕೆ ಇಲ್ಲ, ಬುದ್ಧಿ ಇಲ್ಲ, ನಾನು ಸಾಧಾರಣ ವ್ಯಕ್ತಿ. ಹೌದಾ, ನಾನೊಂದು ಸಾಧಾರಣ ಜೀವಿತವನ್ನು ಬದುಕುವನು ಅಂತ ಯಾರು ಸಹ ತಿಳ್ಕೊಳ್ಬೇಡಿ. ಈ ಅಪೋಸ್ತಲರುಗಳು ನಮಗಿಂತ ಆಗಿದ್ರು. ಅವರಲ್ಲಿ ಮೊಬೈಲ್ ಇಲ್ಲ, ಲೋಕದ ಇನ್ಫಾರ್ಮೇಶನ್ಗಳೆಲ್ಲ ಏನೂ ಇಲ್ಲ, ಅವರು ಶಿಕ್ಷಣವನ್ನು ಹೊಂದಿದವರಲ್ಲ. ವಾಕ್ಯ ಹೇಳ್ತದೆ, ಇವರು ಯಾರು ಶಾಲೆಗೆ ಹೋದವರಲ್ಲ, ಎಜುಕೇಶನ್ ಅನ್ನು ತೆಗೆದುಕೊಂಡವರಲ್ಲ, ಕೇವಲ ಮೀನು ಹಿಡಿದು ಬದುಕುವವರಾಗಿದ್ರು. ಇಂಥವರ ಮೂಲಕ ಯೇಸು ಏನ್ ಮಾಡಿದ್ರು? ಲೋಕವನ್ನೇ ಅಲ್ಲೋಲ ಕಲ್ಲೋಲ ಆಗುವ ಹಾಗೆ ಮಾಡಿದ್ರು. ದೇ ಮೇಡ್ ವರ್ಲ್ಡ್ ಅಪ್ ಅಂಡ್ ಡೌನ್. ಇದನ್ನು ಯಾರು ಹೇಳಿದ್ದು? ಲೋಕ ನೋಡಿ ಹೇಳ್ತು, ಇವರೇ ಲೋಕವನ್ನು ಮೇಲೆ ಕೆಳಗೆ ಮಾಡುವವರಾಗಿದ್ದಾರೆ. ಅಂದ್ರೆ ಭಯಪಟ್ಟಿದ್ರು ಅವರನ್ನು ನೋಡಿ. ಈ ಒಂದು ಚಾಲೆಂಜ್ ಇವತ್ತು ಯಾರಾದ್ರೂ ತೆಗೆದುಕೊಂಡು ದಿನಾಲು ಕರ್ತನ ಪಾದದಲ್ಲಿ ಕೂತ್ಕೊಂಡು ಆತನನ್ನು ಸ್ತುತಿಸಿ, ಪ್ರಾರ್ಥಿಸಿ, ವಾಕ್ಯ ಧ್ಯಾನಿಸಿ, ಆತನನ್ನು ಒಂದೊಂದು ಕೆಲಸದಲ್ಲಿ ಜಯವನ್ನು ಕಂಡುಕೊಳ್ಳುತ್ತಾ ಕರ್ತನಿಗೋಸ್ಕರ ಜೀವಿಸುವುದಾದ್ರೆ ಕರ್ತನು ಅವನನ್ನು 100ಕ್ಕೆ 100ರಷ್ಟು ಉಪಯೋಗಿಸ್ತಾನೆ. 100ಕ್ಕೆ 100ರಷ್ಟು ಉಪಯೋಗಿಸ್ತಾನೆ. ಯಾಕಂದ್ರೆ ಆತನು ಯಾವತ್ತೂ ಸುಳ್ಳಾಡುವುದಿಲ್ಲ. ಆಮೆನ್. ಆತನು ಸುಳ್ಳಾಡುವನಲ್ಲ. ಆತನು ಸುಳ್ಳಾಡ್ಲಿಕ್ಕೆ ಮನುಷ್ಯ ಅಲ್ಲ. ಆತನು ಸರ್ವಶಕ್ತನಾದ ದೇವರು. ಎಲ್ಲರೂ ಬಲವನ್ನು ಹೊಂದಿಕೊಳ್ಳಿ, ವಿಶೇಷ ಬಲವನ್ನು ಕೊಡ್ಲಿಕ್ಕೆ ಕರ್ತರು ತಯಾರಿದ್ದಾರೆ. ಇದನ್ನು ಯಾರು ಅಲ್ಲಗಳೆಯಬೇಡಿ. ಆತನ ಚಿತ್ತವಾಗಿದೆ ತನ್ನ ಮಕ್ಕಳ ಮುಖಾಂತರವೇ ಈ ಲೋಕವನ್ನು ಜಯಿಸಬೇಕು ಅಂತ. ಈಗ ಮನಸ್ಸು ಮಾಡಿದ್ರೆ ಸ್ವಾಮಿ ಇಳಿದು ಬರ್ಬೋದು, ಲೋಕವನ್ನು ಒಂದೇ ಕ್ಷಣದಲ್ಲಿ ನಾಶ ಮಾಡಬಹುದು, ನ್ಯಾಯ ತೀರ್ಪು ಮಾಡಬಹುದು. ಮಾಡಲ್ಲ. ಕಾರಣ ಆತನ ಮಕ್ಕಳ ಮೂಲಕವೇ ತನಗೆ ಮಹಿಮೆ ಆಗಬೇಕು ಅಂತ ಒಂದು ನಿಯಮವನ್ನು ಆತನೇ ಸ್ವತಃ ಮಾಡಿಕೊಂಡಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ಆತನಿಗೆ 1 ಸೆಕೆಂಡ್ ಸಾಕು ಲೋಕದ ಮೇಲೆ ನ್ಯಾಯ ತೀರಿಸಲಿಕ್ಕೆ. ಬಟ್ ಆತನ ಇಚ್ಛೆ ಏನು?
ಆತನ ಇಷ್ಟ ಇದಾಗಿದೆ, ತನ್ನನ್ನು ನಂಬುವಂತ ತನ್ನ ಮಕ್ಕಳ ಮುಖಾಂತರ, ಅಂದ್ರೆ ನಮ್ಮನ್ನು ಒಂದು ಮಾಧ್ಯಮವಾಗಿ ಇಟ್ಕೊಂಡು ಥ್ರೂ ಅಸ್ ಆತನು ಈ ಲೋಕವನ್ನು ನ್ಯಾಯ ತೀರ್ಪು ಮಾಡ್ಬೇಕಂತ ಆಸೆ ಪಡ್ತಾ ಇದ್ದ. ಅಂದ್ರೆ ಸೈತಾನನ ಕೃತ್ಯಗಳನ್ನು ನಾಶ ಮಾಡಬೇಕು, ನಾವು ಆತನ ಕಟ್ಟಿರುವಂತ ಜನರನ್ನು ನಾವು ಬಿಡಿಸ್ಬೇಕು, ಅನೇಕರನ್ನು ಆತ್ಮರಕ್ಷಣೆಗೆ ಕೊಂಡು ಬರಬೇಕು, ಅನೇಕ ರೋಗಗಳನ್ನು ಗುಣಪಡಿಸಬೇಕು. ಇದು ಆತನ ಚಿತ್ತವಾಗಿದೆ. ಬಂಧಿತರನ್ನು ಬಿಡಿಸ್ಬೇಕು, ಶಾಪಿತರನ್ನು ಬಿಡಿಸ್ಬೇಕು, ಮನ ಕೊಂದಿದ್ದವರನ್ನು ಬಿಡಿಸ್ಬೇಕು, ಬಡವರಿಗೆ ಶುಭ ಸಂದೇಶವನ್ನು ಸಾರಿ ಅವರಿಗೆ ನಿರೀಕ್ಷೆಯಲ್ಲಿ ಕೊಂಡು ಬರಬೇಕು, ಅವರಿಗೂ ಸಹ ಒಂದು ಜೀವಿತ ಇದೆ ಎಂದು ತೋರಿಸಿಕೊಡ್ಬೇಕು ಅನ್ನುವುದೆಲ್ಲ ಕರ್ತನು ಇವತ್ತು ನಮ್ಮ ಮೂಲಕ ಲೋಕಕ್ಕೆ ತಿಳಿಯಪಡಿಸ್ಬೇಕಂತ ಆಸೆ ಪಡ್ತಾ ಇದ್ದಾರೆ. ನಮ್ಮ ಅವೈಲಬಿಲಿಟಿ, ನಾವು ಇದ್ದೇವಾ ಇಲ್ಲ ಎಂಬುದು ಕರ್ತನ ಮುಂದೆ ಪ್ರಶ್ನೆ ಆಗಿದೆ. ಯಾರಾದ್ರೂ ಈ ಸಂದೇಶವನ್ನು ತಮ್ಮ ಹೃದಯದ ಆಳಭಾಗದಲ್ಲಿ ತೆಗೆದುಕೊಂಡು ಒಂದು ಚಾಲೆಂಜ್, ಎಸ್ ಐ ವಿಲ್ ಡೂ ಇಟ್, ನಾನು ಮಾಡ್ತೇನೆ, ಕರ್ತನ್ ನನ್ನ ಜೊತೆಗೆ ಇದ್ದಾನಂತ ಇವತ್ತು ಹೇಳ್ತಾ ಇರೋದಾದ್ರೆ ನಾನು ಮಾಡ್ಲಿಕ್ಕೆ ಸಾಧ್ಯ ಅನ್ನೋ ಒಂದು ಚಾಲೆಂಜ್ ಅನ್ನು ತೆಗೆದುಕೊಳ್ಳುವುದಾದ್ರೆ ಅವರ ಜೀವಿತದ ಪ್ರತಿಯೊಂದು ದಿನ, ಪ್ರತಿಯೊಂದು ಹೆಜ್ಜೆಯಲ್ಲಿ ಕರ್ತನ ಅದ್ಭುತ ಮಹಿಮೆಯನ್ನು ನೋಡೋರಾಗಿದ್ದಾರೆ. ನಂಬೋರು ಆಮೇಲೆ ಹೇಳ್ಬೋದು. ಥ್ಯಾಂಕ್ ಯು ಲಾರ್ಡ್. ಕೊನೆ ಒಂದು ವಾಕ್ಯ ಓದುವ. Amen. Thank you, Pastor. ಥ್ಯಾಂಕ್ ಯು ಜೀಸಸ್. ಎಫೆಷಿಯನ್ಸ್ 6:10. ಎಫೆಸ 6:10. ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ನೋಡಿ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಇವತ್ತು ಇದೇ ಆಗಿದೆ ಸಂದೇಶ ಪೂರ್ತಿ. ನಮ್ಮನ್ನು ಬಲಪಡಿಸುವ ಆತನು ನಮ್ಮೊಟ್ಟಿಗೆ ಇದ್ರೆ ನಾವು ಎಲ್ಲವನ್ನು ಮಾಡ್ಲಿಕ್ಕೆ ಸಾಧ್ಯ. ನಾವೊಬ್ಬರೇ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ಬಲಪಡಿಸುವ ಆತನು ನಮ್ಮಲ್ಲಿ ಅತ್ಯಧಿಕವಾದ ಶಕ್ತಿಯನ್ನು ಕೊಡ್ತಾನೆ. ಅದರಿಂದನೇ ನಾವು ಬಲ ಕೊಡ್ತೀವಿ. ಆ ಬಲದಿಂದಲೇ ನಾವು ಹೋರಾಡಿ ಜಯಿಸಬಹುದು ಎಂಬ ಸತ್ಯವನ್ನು ತಿಳ್ಕೊಳ್ಳಿ. ಯಾರು ಸಹ ಕರ್ತನಿಲ್ಲದೆ ಹೋರಾಟ ಮಾಡಿ ಜಯಿಸ್ಲಿಕ್ಕೆ ಆಗುವುದೇ ಇಲ್ಲ. ಬಿಟ್ಟು ಬಿಡಿ. ಸ್ವಂತ ಬುದ್ಧಿಯನ್ನು ಉಪಯೋಗಿಸಿ ಜಯ ಹೊಂದಲಿಕ್ಕೆ ಮುಂದೆ ಹೋಗುವುದಾದ್ರೆ ನಿಲ್ಲಿಸೋಣ. ಕರ್ತನನ್ನು ಆಶ್ರಯಿಸಿಕೊಳ್ಳಿ. ನನಗೆ ಅನೇಕ ಸಲ ದೇವರು ಆಳವಾಗಿ ಮಾತಾಡಿದ್ರು. ನಾನು ತುಂಬಾ ವಿಷಯಗಳ ಬಗ್ಗೆ ಸ್ವತಃ ಪ್ರಯತ್ನ ಪಡ್ತಾ ಇದ್ದೆ. ಕರ್ತನು ಪದೇ ಪದೇ ಒಂದೇ ಮಾತಿಂದ ಹೇಳ್ತಾ ಇದ್ರು, ನನ್ನನ್ನು ಬಿಟ್ಟು ನೀನು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ವೇಸ್ಟ್ ಅಂತ ಹೇಳ್ತಾ ಇದ್ರು. ನನ್ನ ಬಿಟ್ಟು ನೀನು ಏನಾದ್ರೂ ಮಾಡ್ಲಿಕ್ಕೆ ಮುಂದೆ ಹೊರಟಿಯಾ, ಯು ಆರ್ ಫೇಲ್. ಅದೇ ರೀತಿ ನಾನು ಫೇಲ್ ಸಹ ಆಗಿದೆ. ಎಷ್ಟೋ ಸಲ ಫೇಲ್ ಆಗೋದೇ ಇಲ್ಲ. ಎಲ್ಲ ನಷ್ಟವನ್ನು ಕಂಡ್ಕೊಳ್ತಾ ಬಂದೆ. ಆದ್ರೆ ಯಾವತ್ತೆಲ್ಲ ನಾನು ಎಸ್ ನಿನ್ ಜೊತೆಗಿದ್ದು ಮಾಡ್ತೀನಿ ಅಂತ ಟ್ರೈ ಮಾಡಿದಾಗೆಲ್ಲ ಸಫಲತೆಯನ್ನು ನೋಡಿದ್ದೇನೆ, ಸಂತೋಷವನ್ನು ಅನುಭವಿಸಿದ್ದೇನೆ, ನೆಮ್ಮದಿಯನ್ನು ಅನುಭವಿಸಿದ್ದೇನೆ. ಅರ್ಥ ಆಗೋರಿಗೆ ನಾನು ದೇವರನ್ನು ಸ್ತೋತ್ರ ಮಾಡ್ತೀನಿ. ನೋಡಿ, ಆತನನ್ನು ಆಶ್ರಯಿಸಿಕೊಂಡು, ಇಲ್ಲ ಕರ್ತನ್ ನನ್ನ ಜೊತೆಗಿದ್ರೆ ಸಾಕು, ನನಗೋಸ್ಕರ ಎಲ್ಲ ಸಾಧ್ಯ ಆಗ್ತದೆ ಅಂತ ಆಶ್ರಯಿಸಿಕೊಂಡು ಆ ಒಂದು ಭರವಸೆ ನಂಬಿಕೆಯಿಂದ ಜೀವಿಸ್ತಾ ಇದ್ರೆ ಅನೇಕ ಕೆಲಸಗಳು ಬಿಡಿ, ಮೊಟ್ಟ ಮೊದಲನೇದಾಗಿ ಏನು ಅನುಭವ ಸಿಗ್ತದೆ ಗೊತ್ತಾ? ಮನಸ್ಸಿನಲ್ಲಿ ಒಂದು ಅಗಾಧವಾದಂತ ನೆಮ್ಮದಿ ಉಂಟಾಗ್ತದೆ. ನೋಟ್ ದಿಸ್ ಪಾಯಿಂಟ್, ದ ಜಾಯ್ ಆಫ್ ದ ಲಾರ್ಡ್ ವಿಲ್ ರೂಲ್ ಓವರ್ ಯುವರ್ ಮೈಂಡ್. ನಾವು ಕರ್ತನನ್ನು ಆಶ್ರಯಿಸಿಕೊಂಡಾಗ ಮೊದಲನೇದಾಗಿ ನಮ್ಮ ಮನದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಕರ್ತನ ಅಗಾಧವಾದ ನೆಮ್ಮದಿ, ಶಾಂತಿ ನಮ್ಮ ಮನದಾಳವನ್ನು, ನಮ್ಮ ಆಂತರ್ಯವನ್ನು ಏನ್ ಮಾಡ್ತದೆ? ರೂಲಿಂಗ್ ಮಾಡ್ತದೆ, ಅಂದ್ರೆ ಬಲಪಡಿಸ್ತದೆ. ನೆಮ್ಮದಿ ಇರ್ತದೆ, ನಾವು ಶಾಂತವಾಗಿರ್ತೀವಿ. ಅರ್ಥ ಆದವರಿಗೋಸ್ಕರ ನಾನು ದೇವರನ್ನು ಕೊಂಡಾಡ್ತೀನಿ. ದಾಟ್ಸ್ ದ ಪವರ್. ಎಲ್ಲಿ ದೇವರ
ಆಶ್ರಯ ಇಲ್ಲವೋ, ಯಾವ ವ್ಯಕ್ತಿಯ ಜೀವನದಲ್ಲಿ ದೇವರ ಆಶ್ರಯ ಕುಂದಿ ಹೋಗ್ತದೋ ಆ ವ್ಯಕ್ತಿಯ ಸ್ವಭಾವ ಏನಿರ್ತದೆ ಅಂತ ಹೇಳಿದ್ರೆ, ನೋಟ್ ದಿಸ್ ಪಾಯಿಂಟ್, ಆ ವ್ಯಕ್ತಿ ಹೈಪರ್ ಆಗ್ಲಿಕ್ಕೆ ಆರಂಭಿಸ್ತಾನೆ. ಹೈಪರ್ ಅಂದ್ರೆ ಕನ್ನಡದಲ್ಲಿ ಏನ್ ಹೇಳುದು, ಕಳವಳಗೊಳ್ಳಿಕ್ಕೆ ಆರಂಭಿಸ್ತಾನೆ. ಏನ್ ಮಾಡುದು ಟೆನ್ಷನ್ ತಗೊಳ್ಳಿಕ್ಕೆ ಆರಂಭಿಸ್ತಾನೆ. ಅಂದ್ರೆ ಅರ್ಥ, ಆತನು ಕರ್ತನನ್ನು ಆಶ್ರಯಿಸಿಕೊಂಡಿಲ್ಲ ಅಂತ. ಪ್ರೈಸ್ ಲಾರ್ಡ್. 2 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಯಾವ ವ್ಯಕ್ತಿ ಕರ್ತನನ್ನು ಆಶ್ರಯಿಸಿಕೊಳ್ತಾನೋ ಆತನ ಮನಸ್ಸಿನಲ್ಲಿ, ಆತನ ಆಂತರ್ಯದಲ್ಲಿ ನಿತ್ಯ ಸಮಾಧಾನ ರೂಲಿಂಗ್ ಮಾಡ್ಲಿಕ್ಕೆ, ಅಧಿಕಾರವನ್ನು ನಡೆಸಲಿಕ್ಕೆ ಆರಂಭಿಸ್ತದೆ. ಯಾವುದು? ಶಾಂತಿಯು ಆ ವ್ಯಕ್ತಿಯ ಹೃದಯದಲ್ಲಿ ಅಧಿಕಾರ ನಡೆಸ್ತಾ ಇರ್ತದೆ. ಅದೇ ಯಾವ ವ್ಯಕ್ತಿ ಕರ್ತನನ್ನು ಪೂರ್ಣವಾಗಿ ಆಶ್ರಯಿಸಿಕೊಳ್ಳುವುದಿಲ್ಲವೋ ಅಂತ ವ್ಯಕ್ತಿ ಆಂತರ್ಯದಲ್ಲಿ ಕಳವಳ, ಭಯ, ಡಿಪ್ರೆಷನ್, ಟೆನ್ಷನ್, ಸ್ಟ್ರೆಸ್ ಎಲ್ಲ ಆಗ್ಲಿಕ್ಕೆ ಆರಂಭಿಸ್ತದೆ, ಕೋಪಗೊಳ್ಳಿಕ್ಕೆ ಆರಂಭಿಸ್ತಾನೆ. ಸೊ ದೀಸ್ ಆರ್ ದ 2 ಡಿಫರೆನ್ಸ್ ಥಿಂಗ್ಸ್. ಇದ್ರ ಜೊತೆಗೆ ಒಂದು ವಾಕ್ಯ, ಕೊಲೋಸಿಯನ್ಸ್ 1:10, ಕೊಲೋಸೆ 1:11 ಓದಿ. ಆತನು ಮಹಿಮಾ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ ಆನಂದ ಪೂರ್ವಕವಾದ ತಾಳ್ಮೆಯನ್ನು ದೀರ್ಘ ಶಾಂತಿಯನ್ನು ಯಾವಾಗಲೂ ತೋರಿಸುವವರಾಗಿರಬೇಕೆಂತಲೂ ಬೆಳಕಿನ ರಾಜ್ಯದೊಳಗೆ. ನೋಡಿ, ಆತನ ಅಂದ್ರೆ ಕರ್ತನ ಮಹಿಮೆಯ ಶಕ್ತಿಯ ಪ್ರಕಾರ, ನೋಡಿ ಮಹಿಮೆಯ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ ಆನಂದ ಪೂರ್ವಕವಾದ ತಾಳ್ಮೆಯನ್ನು, ದೀರ್ಘ ಶಾಂತಿಯನ್ನು ತೋರಿಸ್ತಾ ಇರ್ತಾನೆ. ಯಾವ ವ್ಯಕ್ತಿ ದೇವರ ಮಹಿಮೆಯ ಶಕ್ತಿಯನ್ನು ಪರಿಪೂರ್ಣವಾಗಿ ಹೊಂದಿಕೊಳ್ತಾನೋ, ಬಲವನ್ನು ಹೊಂದಿಕೊಳ್ತಾನೋ, ಬಲಿಷ್ಠನಾಗ್ತಾನೋ, ಆವಾಗ ಆ ವ್ಯಕ್ತಿಯ ಸ್ವಭಾವದಲ್ಲಿ ಆನಂದ, ತಾಳ್ಮೆ, ದೀರ್ಘ ಶಾಂತಿಯನ್ನು ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಈ ವಾಕ್ಯ ಅರ್ಥ ಆಯ್ತು ಎಂದು ನಂಬ್ತೇನೆ. ಇಂಗ್ಲಿಷ್ ಅಲ್ಲಿ ಓದಿ ನೋಡುವ. ಸ್ಟ್ರೆಂಥನ್ಡ್ ವಿತ್ ಓದಿ. We pray you may be strengthened in every ability according to the power of His glory into all perseverance and patience. ನನ್ನ ಟ್ರಾನ್ಸ್ಲೇಟ್ NKJV ಹೀಗೆ ಹೇಳ್ತದೆ, ಸ್ಟ್ರೆಂಥನ್ಡ್ ವಿತ್ ಆಲ್ ಮೈಟ್ ಅಕಾರ್ಡಿಂಗ್ ಟು ಹಿಸ್ ಗ್ಲೋರಿಯಸ್ ಪವರ್. ಫಾರ್ ವಾಟ್? ಯಾವುದಕ್ಕೋಸ್ಕರ? ಪೇಷನ್ಸ್, ಲಾಂಗ್ ಸಫರಿಂಗ್, ವಿತ್ ಜಾಯ್, ವಿತ್ ಥ್ಯಾಂಕ್ಸ್ ಗಿವಿಂಗ್. ಅಂದ್ರೆ ನಾನು ನೇರವಾಗಿ ಹೇಳ್ತೀನಿ, ಯಾವ ವ್ಯಕ್ತಿಯಲ್ಲಿ ದೇವರ ಶಕ್ತಿ, ಬಲ ಇದೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಕೋಪಗೊಂಡು ಗೋಡೆ ಹೊಡೆಯೋದೋ ಅಥವಾ ಯಾರನ್ನು ಬಡಿಯೋದೋ, ತನ್ನ ಶಕ್ತಿ ಪ್ರದರ್ಶನ ಮಾಡೋದೋ ಅಲ್ಲ. ನಿಜವಾದ ದೇವರ ಶಕ್ತಿಯನ್ನು, ಬಲವನ್ನು ಹೊಂದಿಕೊಂಡಿರುವಂತ ವ್ಯಕ್ತಿ ಯಾವ ರೀತಿ ವರ್ತನೆ ಮಾಡ್ತಾನಂತ ಹೇಳಿದ್ರೆ, ಆನಂದ, ತಾಳ್ಮೆ, ದೀರ್ಘ ಶಾಂತಿಯನ್ನು ತೋರಿಸಿ ಆತನು ಜಾಸ್ತಿ ಮಾತಾಡುವುದಿಲ್ಲ, ಕೂಲ್ ಆಗಿರ್ತಾನೆ. ಯಾವ ವ್ಯಕ್ತಿಯಲ್ಲಿ ಆ ಶಾಂತ ಸ್ವಭಾವ, ಆನಂದ, ತಾಳ್ಮೆ ಕಂಡು ಬರ್ತದೋ ಆ ವ್ಯಕ್ತಿಯೇ ಪವರ್ಫುಲ್, ಆ ವ್ಯಕ್ತಿಯೇ ಬಲಿಷ್ಠವಾದವನು, ಆ ವ್ಯಕ್ತಿಯೇ ದೇವರ ಶಕ್ತಿಯನ್ನು ಹೊಂದಿಕೊಂಡವನಾಗಿದ್ದಾನೆ. ಫರಿಸಾಯರು, ಯಹೂದಿಗಳೆಲ್ಲ ಯೇಸುವಿನ ಮೇಲೆ ಎಲ್ಲ ಕಂಪ್ಲೇಂಟ್ ಅನ್ನು ಹಾಕಿ ಪಿಲಾತನು ಸೇರಿ ಕೊನೆಗೆ ಆತನು ಕ್ರೂಜೆಗೆ ಹಾಕ್ಲಿಕ್ಕೆ ತೀರ್ಮಾನಿಸಿದಾಗ ಎಲ್ಲರೂ ಆತನ ಮೇಲೆ ತಪ್ಪಾದ ಕಂಪ್ಲೇಂಟ್ ಅನ್ನು ಕೊಡ್ತಾ ಇರುವಾಗ, ಅಪಾದನೆಯನ್ನು ಹೊರಿಸ್ತಾ ಇರುವಾಗ, ಸುಳ್ಳು ಸುಳ್ಳು ಅಪಾದನೆಯನ್ನು ಸಹ ಹೊರಿಸ್ತಾ ಇರುವಾಗ ಯೇಸು ಕೋಪಗೊಂಡು ಒಂದೇ ಒಂದು ಮಾತು ಮೇಲೆ ಕೂಗಿ ಹೇಳಿದಿದ್ರೆ ಇಡೀ ಪರಲೋಕದಲ್ಲಿರುವಂತ ಸೇನೆನೇ ಇಳಿದು ಬರ್ತಿತ್ತು. ಆದ್ರೆ ಯೇಸು ಏನ್ ಮಾಡಿದ್ರು? ನಿಜವಾದ ಪವರ್ ಅನ್ನು ತೋರಿಸ್ಕೊಟ್ರು. ಅವರಷ್ಟು ಸುಳ್ಳು ಅಪಾದನೆ ಹೊರಿಸ್ತಾ ಇದ್ರು, ತಾನು ನಿಶಕ್ತ ಉಳ್ಳವನಾಗಿ, ಅಂದ್ರೆ ಶರೀರದಲ್ಲಿ ಏನು ಮಾಡ್ಲಿಕ್ಕೆ ಆಗದವನ ರೀತಿಯಲ್ಲಿ ತೋರಿಸಿಕೊಟ್ಟು ನಿಜವಾದ ಶಕ್ತಿ ಏನೆಂದು ತೋರಿಸಿಕೊಟ್ರು. ನಿಜವಾದ ಶಕ್ತಿ ಏನಾಗಿತ್ತು? ನಿಜವಾದ ಬಲ ಏನಾಗಿತ್ತು? ನಿಜವಾದ ದೇವರ ಮಹಿಮೆ ಏನಾಗಿತ್ತು? ಶಾಂತವಾಗಿ, ದೀರ್ಘ ತಾಳ್ಮೆಯಿಂದ, ಆನಂದ ಉಳ್ಳವನಾಗಿ,
ತಂದೆಯ ಚಿತ್ತವನ್ನು ಪೂರ್ಣಗೊಳಿಸ್ತಾ ಇದ್ರು. ಸೊ ಇವತ್ತು ನಮ್ಮ ಜೀವನದಲ್ಲಿ ದೇವರ ಚಿತ್ತ ನೆರವೇರ್ಬೇಕಾದ್ರೆ ದೇವರ ನಿಜವಾದ ಆ ಶಕ್ತಿ ಬಲವನ್ನು ನಾವು ಹೊಂದಿಕೊಳ್ಬೇಕು. ಆ ಬಲದೊಂದಿಗೆ ನಾವು ಜೀವಿಸ್ತಾ ಇರುವುದಾದ್ರೆ ಶಾಂತವಾಗಿ ಒಂದೊಂದೇ ಮಾಡ್ತಾ ಇರುವಾಗ ಅಲ್ಲಿ ಅದ್ಭುತಗಳು ಉಂಟಾಗ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ನಮ್ಮ ದೊಡ್ಡ ಶಬ್ದದಿಂದಾಗಲಿ ಅಥವಾ ಕೈಯ ಬಲದಿಂದಾಗಲಿ ಅಥವಾ ನಮ್ಮ ಮೆದುಳಿನ ಬುದ್ಧಿಯಿಂದಾಗಲಿ ನಾವು ಈ ಲೋಕದಲ್ಲಿ ಯಾವುದೇ ಸಂಗತಿಯನ್ನು ಜಯಿಸ್ಲಿಕ್ಕೆ ಸಾಧ್ಯವಿಲ್ಲ. ತಾತ್ಕಾಲಿಕವಾಗಿ ಮಾಡಬಹುದು, ಬಟ್ ನಿರಂತರವಾಗಿ ಅದು ಜಯವನ್ನು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ವಾಕ್ಯ ಹೇಳ್ತದೆ, ಕರ್ತನ ಬಲವನ್ನು ಹೊಂದಿಕೊಂಡು ಕರ್ತನ ಆಶ್ರಯದಲ್ಲಿ ಇದ್ದುಕೊಂಡು ತನ್ನನ್ನು ಬಲಪಡಿಸುವ ಆತನ ಮುಖಾಂತರ, ಯೇಸು ಕ್ರಿಸ್ತನ ಮುಖಾಂತರ, ಆತನ ಬಲದ ಮುಖಾಂತರ ನಾನು ನನ್ನ ಜೀವಿತದಲ್ಲಿ ಬರುವಂತ ಎಲ್ಲ ಚಾಲೆಂಜ್ ಅನ್ನು ಎದುರಿಸಿ ನಾನು ಜಯವನ್ನು ಸಾಧಿಸಿಕೊಳ್ಳಿಕ್ಕೆ ಸಾಧ್ಯ ಅಂತ ಇವತ್ತು ವಾಕ್ಯ ನಮಗೆ ಕಲಿಸ್ತಾ ಇದೆ. We can do it through Christ alone. ನಾವು ಇವತ್ತು ಮಾಡ್ಲಿಕ್ಕೆ ಸಾಧ್ಯವಾದ್ರೆ ಅದು ಕ್ರಿಸ್ತ ಯೇಸುವಿನ ಬಲದಿಂದ ಅಲ್ಲದೆ ಬೇರೆ ಯಾವ ಬಲದಿಂದ ಅಲ್ಲ ಎಂಬುದು ನಾವು ಸತ್ಯವನ್ನು ತಿಳ್ಕೊಳ್ಳೋಣ. ಹಾಗಾದ್ರೆ ನಾವು ಇವತ್ತು ಮಾಡಬೇಕಾಗಿರುವುದು ಕ್ರಿಸ್ತನ ಮಹಿಮೆ, ಶಕ್ತಿ, ಬಲವನ್ನು ನಾವು ಹೊಂದಿಕೊಳ್ಬೇಕು. ಆಮೇಲೆ ಅದನ್ನ ಕೊಡ್ಲಿಕ್ಕೆ ಆತನ ಯಾವಾಗ್ಲೂ ತಯಾರಿದ್ದಾರೆ. ಅದಕ್ಕೋಸ್ಕರನೇ ಪರಲೋಕವನ್ನೇ ತ್ಯಜಿಸಿ ಭೂಮಿಗೆ ಇಳಿದು ಬಂದಿದ್ದು. ಯಾಕೆ? ನಮಗೆ ಆತನ ಶಕ್ತಿಯನ್ನು ಕೊಡ್ಲಿಕ್ಕೆ. ಇವತ್ತು ಆತನ ಶಕ್ತಿಯೇ ಪವಿತ್ರ ಆತ್ಮನಾಗಿದ್ದಾನೆ. ಯೇಸು ಹೇಳಿದ್ರು ಅಪೊಸ್ತಲರಿಗೆ, ಎಲ್ಲಿ ಹೋಗ್ಬೇಡಿ, ಇಲ್ಲೇ ಇರಿ, ನೀವೇನು ಕಳವಳಗೊಳ್ಳೋದು ಬೇಡ, ಭಯ ಪಡೋದು ಬೇಡ, ಹೆದರೋದು ಬೇಡ, ಯಾರಿಗೂ ಇಲ್ಲೇ ಇದ್ದು ಪ್ರಾರ್ಥನೆ ಮಾಡಿ. ಆವಾಗ ನೀವು ಪರಿಶುದ್ಧಾತ್ಮನ ಶಕ್ತಿಯನ್ನು ಹೊಂದಿಕೊಳ್ಳುವಿರಿ. ಯು ವಿಲ್ ರಿಸೀವ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಆ ಪವರ್ ಅವರಿಗೆ ಸಿಕ್ತು. ಆಮೇಲೆ ಧೈರ್ಯವಾಗಿ ಎದ್ದು ನಿಂತು ಪೇತ್ರನು ಪ್ರಸಂಗ ಮಾಡ್ಲಿಕ್ಕೆ ಆರಂಭಿಸಿದರು. ಯೇಸುವನ್ನು 3 ಸಲ ನಾನರಿಯೇನೂ ಈತನಾರೆಂದು ಹೇಳಿದಂತ ಪೇತ್ರನು 3 ಸಲ ತಳ್ಳಿಬಿಡ್ತಾನೆ ಯೇಸುವನ್ನು. ಯಾಕೆ? ಭಯ. ಈತನನ್ನು ಸಹ ಹಿಡಿದು ಶಿಲುಬೆಗೆ ಏರಿಸ್ತಾರೆ ಎನ್ನುವ ಭಯದಿಂದ ಪೇತ್ರನು 3 ಸಲ ಯೇಸುವನ್ನು ತಳ್ಳಿಬಿಡ್ತಾರೆ. ಸುಳ್ಳು ಹೇಳ್ತಾನೆ, ಅಲ್ವಾ? 3 ಸಲ ಸುಳ್ಳು ಹೇಳ್ತಾನೆ. ಅದೇ ಪೇತ್ರ 40 ದಿನಗಳ ನಂತರ, 50 ದಿನಗಳ ನಂತರ ಪೆಂತೆಕೋಸ್ತ ದಿನದಲ್ಲಿ ದೇವರ ಶಕ್ತಿಯನ್ನು ಹೊಂದಿಕೊಂಡ ಮೇಲೆ ಧೈರ್ಯವಾಗಿ ಸಾವಿರಾರು ಜನಗಳ ಮುಂದೆ ಯೇಸುವನ್ನೇ, ತಾನು ತಳ್ಳಿಬಿಟ್ಟಂತ ಅದೇ ಯೇಸುವನ್ನೇ ಅದೇ ಪೇತ್ರ ಅದೇ ಬಾಯಿಯಿಂದ ಎತ್ತಿ ಶಬ್ದದಿಂದ ಹೇಳ್ತಾನೆ, ನೀವು ಕೊಂದಂತ ಯೇಸುವೇ ನಿಮ್ಮ ಮಸ್ಸಾಯನು, ಲೋಕ ರಕ್ಷಕನು. ನೀವು ಆತನನ್ನು ನಂಬಿ ತನ್ನ ಪಾಪಗಳಿಗೋಸ್ಕರ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳುವುದಾದರೆ ನೀವೆಲ್ಲರೂ ರಕ್ಷಣೆ ಹೊಂದುವಿರಿ ಅಂತ ಹೇಳ್ತಾರೆ. ದಟ್ಸ್ ಕಾಲ್ಡ್ ಪವರ್. ಆಮೆನ್. ಸೊ ಆ ಶಕ್ತಿ ದೇವರು ಇವತ್ತೆಲ್ಲರಿಗೆ ದಯಪಾಲಿಸ್ಲಿ ಎಂದು ಹಾರಿಸ್ತೇನೆ, ಪ್ರಾರ್ಥಿಸ್ತೇನೆ. ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋರಾಗೋಣ, ಕರ್ತನ ಶಕ್ತಿಯನ್ನು ಆಶ್ರಯಿಸಿಕೊಳ್ಳೋರಾಗೋಣ. ಆ ಶಕ್ತಿ ನಮ್ಮಲ್ಲಿರುವುದಾದ್ರೆ ನಾವು ಎಲ್ಲವನ್ನು ಮಾಡ್ಲಿಕ್ಕೆ ಸಾಧ್ಯ. ಆಮೇಲೆ ನಿಮ್ಮೆಲ್ಲರ ಜೀವಿತದಲ್ಲಿ ಅದ್ಭುತಗಳು ಉಂಟಾಗ್ಬೇಕು, ಸೂಚಕ ಕಾರ್ಯಗಳು ಉಂಟಾಗ್ಬೇಕು. ನೀವು ಸಹ ದೇವರಿಗೆ ಸಾಕ್ಷಿಯಾಗಿ ಎಲ್ಲರ ಮುಂದೆ ಜೀವಿಸ್ಬೇಕು. ಒಂದು ಸೋಲನ್ನು ಒಪ್ಪಿಕೊಳ್ಳುವಂತ ಜೀವಿತವನ್ನು ನಾವು ತೋರಿಸಬಾರದು. ಈ ಲೋಕಕ್ಕೆ ಜಯವುಳ್ಳ ಜೀವಿತವನ್ನು ತೋರಿಸುವಾಗ ಲೋಕವು ನಮ್ಮನ್ನು ನಂಬ್ತದೆ. ನಿಮ್ಮ ದೇವರು ಸತ್ಯವಾದವರು, ನಿಮ್ಮ ದೇವರು ನಿಜವಾದ ದೇವರು ಅಂತ ಅವ್ರು ಹೇಳ್ತಾರೆ. ಅವರ ಬಾಯಿಂದಲೇ ಕೇಳಲಿಕ್ಕೆ ಸಿಗ್ತದೆ. ಆಮೇಲೆ ಅವರು ಸಹ ನಂಬಿ ದೀಕ್ಷಾ ಸ್ನಾನವನ್ನು ಹೊಂದ್ಕೊಳ್ತಾರೆ. ನಾವು ಅವ್ರಿಗೆ ಫೋರ್ಸ್ ಮಾಡ್ಬೇಕಂತ ಇಲ್ಲ. ನಮ್ಮಲ್ಲಿರುವ ಸಾಕ್ಷಿ ನೋಡುವಾಗ, ನಮ್ಮಲ್ಲಿ ಕಾರ್ಯ ಮಾಡುವಂತ ದೇವರ ಮಹಿಮೆ ನೋಡುವಾಗ, ಬಲ ನೋಡುವಾಗ ಅವರ ಮನಸ್ಸನ್ನು ಬದಲಾಯಿಸ್ತಾರೆ. ದಿಸ್ ಇಸ್ ಹೌ, ಈ ರೀತಿಯಾಗಿ ದೇವರ ಕೆಲಸ, ದೇವರ ಮಹಿಮೆ ಪ್ರಕಟವಾಗ್ತದೆ. ಆಮೇಲೆ ಈ ಸಂದೇಶವು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ, ಬಲಪಡಿಸಲಿ, ಸಹಾಯ ಮಾಡಲಿ, ಅದ್ಭುತಗಳಲ್ಲಿ ನಡೆಸಲಿ. ದೇವರನ್ನು ಆಶ್ರಯಿಸಿಕೊಳ್ಳುವುದಕ್ಕೆ
ಸಹಾಯ ಮಾಡಲಿ ಎಂದು ಪ್ರಾರ್ಥಿಸುವನಾಗಿದ್ದೇನೆ. ಬನ್ನಿ ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮನ್ನು ಸ್ತುತಿಸ್ತೇವೆ. ಕೇಳಿದಂತ ಸಂದೇಶ ಎಲ್ಲರ ಜೀವಿತದಲ್ಲಿ ಕಾರ್ಯ ಮಾಡುವುದಾಗ್ಲಿ ಸ್ವಾಮಿ. ನೀನು ಅನೇಕರ ಜೊತೆ ಮಾತನಾಡಿದ್ದೆ ಎಂದು ನಂಬುತ್ತೇನೆ ಸ್ವಾಮಿ. ಅವರು ಸಹ ನಿನ್ನ ಈ ವಾಕ್ಯವನ್ನು ನಂಬಿ ತಮ್ಮ ಜೀವಿತದಲ್ಲಿ ನಿನ್ನನ್ನು ಆಶ್ರಯಿಸಿಕೊಂಡು ನಿನ್ನ ಬಲವನ್ನು ಹೊಂದಿ ಆ ಬಲದ ಮುಖಾಂತರ ತಮ್ಮ ಜೀವನದಲ್ಲಿ ಅನೇಕ ಕಾರ್ಯಗಳನ್ನು ಸಾಧಿಸುವರಾಗಲಿ ಕರ್ತನೆ. ಒಬ್ಬೊಬ್ಬರನ್ನು ಸಾಕ್ಷಿಯಾಗಿ ನಿಲ್ಲಿಸು, ಎಬ್ಬಿಸು, ಅವರನ್ನು ಸಹಾಯ ಮಾಡು. ನಿನ್ನ ಮಹಿಮೆಗೋಸ್ಕರ ಎಬ್ಬಿಸು ತಂದೆ. ನಿನ್ನ ಮಹಿಮೆಯನ್ನು ಅವರ ಮುಖಾಂತರ ಪ್ರಕಟಪಡಿಸಿ ಅನೇಕರ ಮುಂದೆ ಸಾಕ್ಷಿಯಾಗಿ ನಿಲ್ಲಿಸು ಸ್ವಾಮಿ. ಅವರು ತಲೆ ಎತ್ತಿ ಜೀವಿಸುವ ಹಾಗೆ ಅವರಿಗೆ ಸಹಾಯ ಮಾಡು. ಎಲ್ಲರ ಮುಂದೆ ತಲೆ ಎತ್ತಿ ಜೀವಿಸುವ ಹಾಗೆ ನಿನ್ನ ನಾಮವನ್ನು, ಯೇಸುವನ್ನು ಎತ್ತಿ ಹೇಳುವ ಹಾಗೆ ಅವರನ್ನು ನೀನು ಎಬ್ಬಿಸು ತಂದೆ ಎಂದು ಪ್ರಾರ್ಥಿಸ್ತೇನೆ. ಸ್ತೋತ್ರ ಕರ್ತನೆ, ಸ್ತೋತ್ರ ರಾಜನೇ. ನಿಮಗೆ ಆರಾಧನೆ ಅಪ್ಪ, ನಿಮಗೆ ಮಹಿಮೆ ಅಪ್ಪ, ನಿಮಗೆ ಆರಾಧನೆ. ಎಲ್ಲಾ ಮಹತ್ವವನ್ನು, ಮಹಿಮೆಯನ್ನು ನಿಮಗೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುವರಾಗಿದ್ದೇವೆ. ಆಮೇನ್. ಆಮೆನ್. ಆಮೇಲೆ